ನಮಸ್ಕಾರ ವೀಕ್ಷಕರೇ, ಬಿಗ್ ಡಿಬೇಟ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್. ಪ್ರತಿನಿತ್ಯ ನಮ್ಮ ಬಿಗ್ ಡಿಬೇಟ್ನಲ್ಲಿ ಪ್ರಚಲಿತ ವಿದ್ಯಮಾನಗಳ ವಿಚಾರವನ್ನು ಆಯ್ಕೆ ಮಾಡಿಕೊಂಡು ಅದರ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀವಿ ತಜ್ಞರ ಜೊತೆನಲ್ಲಿ. ಇವತ್ತು ಕೂಡ ಬಹಳ ಮುಖ್ಯವಾದಂತಹ ಒಂದು ವಿಚಾರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಪ್ರತಿನಿತ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನೆನಪಿಸ್ಕೊಳ್ತೀವಿ, ನಮ್ಮ ಕಚೇರಿಗಳಲ್ಲಿ ಅವರ ಚಿತ್ರವನ್ನು ಹಾಕ್ಕೊಂಡಿರ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವರ ಕನಸನ್ನು ಸಾಕಾರಗೊಳಿಸುವತ್ತ ನಮ್ಮ ಸರ್ಕಾರಗಳಾಗಲಿ, ಜನಪ್ರತಿನಿಧಿಗಳಾಗಲಿ ಅಥವಾ ನಾವಾಗಲಿ ಎಷ್ಟರ ಮಟ್ಟಿಗೆ ನಾವು ಪ್ರಯತ್ನವನ್ನು ಪಟ್ಟಿದ್ದೀವಿ? ಆ ನಿಟ್ಟಿನಲ್ಲಿ ನಾವು ಯಶಸ್ಸನ್ನು ಗಳಿಸಿದ್ದೀವ? ಯಾಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸು ಏನಿತ್ತಪ್ಪ ಅಂತಂದರೆ ಪ್ರಮುಖವಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು, ಶೋಷಿತರ ಏಳಿಗೆಯನ್ನು ಮಾಡಬೇಕು, ಹಾಗೆಯೇ ಒಳಗಾದವರ ಧ್ವನಿಯಾಗಬೇಕು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಹಲವಾರು ಅಂಶಗಳನ್ನು ಅವರು ಪ್ರಸ್ತಾವನೆ ಮಾಡಿದ್ರು, ಮೀಸಲಾತಿಗಳನ್ನು ಕೊಟ್ಟರು. ಆ ಮೀಸಲಾತಿಯ ಜೊತೆಗೇ ಯಾರ್ಯಾರು ಮೀಸಲಾತಿಯ ಅಡಿ ಬರ್ತಾರೆ ಅವ್ರಿಗೂ ಕೂಡ ಕೆಲವೊಂದು ಕಿವಿ ಮಾತುಗಳನ್ನು ಹೇಳ್ತಾ ಹೋದರು. ನೀವು ಕೂಡ ಬಲಿತರಾಗಬೇಕು, ನೀವು ಕೂಡ ಸಾಕಷ್ಟು ಸದೃಢರಾಗಬೇಕು, ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಬೇಕು, ನಿಮ್ಮ ನಂತರ ಮತ್ತೆ ಉಳಿದಂತಹ ಶೋಷಿತರು ಯಾರಿರ್ತಾರೆ ಅವರಿಗೆ ಈ ಮೀಸಲಾತಿ ಸೇರಬೇಕು. ಈ ರೀತಿಯಾದಂತಹ ಅನೇಕ ಕನಸು ಕನವರಿಕೆಗಳನ್ನು ಕಂಡಿದ್ದಂತಹವರು ಅಂಬೇಡ್ಕರ್ ಅವರು. ಆದರೆ ಇವತ್ತೇನಾಗಿದೆ, ಯಾರು ಈ ಮೀಸಲಾತಿಗಳ ಸೌಲಭ್ಯವನ್ನು ಪಡಿತಾ ಇದ್ದಾರೆ ಅವರೇ ಪಡಿತಾ ಇದ್ದಾರೆ. ಹಳ್ಳದ ಕಡೆಗೆ ನೀರು ಹರಿಯುತ್ತೆ ಅಂತ ನಾವೇನು ಹೇಳ್ತೀವಿ, ಅಂಥವರಿಗೆ ಮೀಸಲಾತಿಯ ಅನುಕೂಲತೆಗಳು ಹೋಗ್ತಾ ಇದೆ. ಒಂದು ಕಡೆ ಯಾರಿಗೆ ಇದು ತಲುಪಬೇಕು ನಿಜವಾಗಿ ಅವರು ಇವತ್ತಿಗೂ ಕೂಡ ಶೋಷಿತರಾಗಿ ಉಳ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಏನು ಮಾಡಬೇಕು, ಏನು ಬದಲಾವಣೆಗಳನ್ನು ತರಬೇಕು, ಇದ್ರ ಬಗ್ಗೆ ಸಮಗ್ರವಾಗಿ ನಾವು ಇವತ್ತು ಮಾತನಾಡ್ತಾ ಇದ್ವಿ. ಇದೇ ಇವತ್ತಿನ ವಿಶೇಷ, ಬಲಿತವರಿಗೇಕೆ ಮೀಸಲಾತಿ. ವೀಕ್ಷಕರೇ, ಬಿಗ್ ಡಿಬೇಟ್ನ ಇವತ್ತಿನ ಟಾಪಿಕ್ ಏನು ಅಂತ ನಿಮಗೆಲ್ಲ ಹೇಳಿದ್ದೀನಿ. ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ಪ್ರಯತ್ನ ಗ್ರಾಫಿಕ್ಸ್ಗಳ ಸಹಾಯದಿಂದ. ಈಗ ಒಂದು ಪ್ರಶ್ನೆ ಕಾಡ್ತಾ ಇರತಕ್ಕಂಥದ್ದು, ಬಲಿತವರಿಗೇಕೆ ಮೀಸಲಾತಿ ಬೇಕು ಅಂತಕ್ಕಂಥ ಮುಖ್ಯವಾದಂತಹ ಪ್ರಶ್ನೆ. ಇದರ ಅಡಿಯಲ್ಲಿ ಈಗ ಮತ್ತೆ ಶುರುವಾಗಿದೆ ಮೀಸಲಾತಿ ಕದನ. ಬಲಿತವರಿಂದ ದಲಿತರಿಗೆ ಮೀಸಲು ಸಿಗ್ತಾ ಇಲ್ಲ ಅಂತಕ್ಕಂಥ ಕೂಗು ಈಗ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ದೊಡ್ಡ ಹುದ್ದೆ ಪಡೆದವರಷ್ಟೇ ಮೀಸಲಾತಿಯನ್ನು ಬಳಸ್ತಾ ಇದ್ದಾರೆ. ಮೀಸಲಾತಿಯ ಲಾಭ ಪಡೆದು ಕೆಲವರು ಮತ್ತಷ್ಟು ಮಗದಷ್ಟು ಬಲಿತನೇ ಹೋಗ್ತಾ ಇದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮೀಸಲು ಭಾಗ್ಯ ಸಿಗ್ತಾ ಇಲ್ಲ. ಒಬ್ಬರಿಗೆ ಒಂದೇ ಬಾರಿ ಮೀಸಲಾತಿಯನ್ನು ನೀಡಬೇಕು, ಆರ್ಥಿಕತೆಯ ಆಧಾರದ ಮೇಲೆ ಮೀಸಲನ್ನು ಕಲ್ಪಿಸಬೇಕು ಅಂತಕ್ಕಂಥ ಹೋರಾಟ ಈಗ ಆರಂಭ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ ಹಲವಾರು ಬಾರಿ ಈ ವಿಚಾರವಾಗಿ ಸರ್ಕಾರದ ಗಮನವನ್ನು ಸೆಳೆಯಲಾಗಿದ್ದರೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ನಡೆದು ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದಕ್ಕೆ ಕೂಡ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯವರು ಈಗ ಸಜ್ಜಾಗಿದ್ದಾರೆ. ಈ ನಿಟ್ಟಿನಲ್ಲಿ 10ನೇ ತಾರೀಕು ಒಂದು ದುಂಡು ಮೇಜಿನ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ಈಗಾಗಲೇ ಏನೆಲ್ಲ ಯೋಜನೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು, ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು, ಎಲ್ಲ ಕೆಲಸ ಕೂಡ ಆಗಿದೆ. ಈಗ ಪ್ರಾಸ್ತಾವಿತವಾಗಿರ್ತಕ್ಕಂಥ ಚರ್ಚೆ ನಮ್ಮಿಂದ ಆರಂಭ ಆಗಿರ್ತಕ್ಕಂಥದ್ದು, ಬಲಿತವರಿಗೇಕೆ ಮೀಸಲಾತಿ, ದಲಿತರಿಗೇಕಿಲ್ಲ ಅಂತಕ್ಕಂಥ ಪ್ರಶ್ನೆ. ಇಲ್ಲಿ ಬಲಿತ ಮತ್ತು ದಲಿತ ಅನ್ನೋದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ನೆಲೆಗಟ್ಟನ್ನು ನಾವು ಕಂಡುಕೊಳ್ಳಬಹುದು. ಸೊ ಮತ್ತೆ ಇವಾಗ ಮೀಸಲಾತಿ ಕದನ ಆರಂಭ ಆಗಿದೆ. ಬಲಿತವರಿಂದಾಗಿ ದಲಿತರಿಗೆ ಮೀಸಲಾತಿ ಸಿಗ್ತಾ ಇಲ್ಲ. ದೊಡ್ಡ ಹುದ್ದೆ ಪಡೆದವರಷ್ಟೇ ಮೀಸಲಾತಿಯನ್ನು ಬಳಸ್ತಾ ಇದ್ದಾರೆ. ಮೀಸಲಾತಿಯ ಲಾಭ ಪಡೆದು ಕೆಲವರು ಬಲ್ತಿದ್ದಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಮೀಸಲು ಭಾಗ್ಯ ಸಿಗ್ತಾ ಇಲ್ಲ. ಒಬ್ಬರಿಗೆ ಒಂದೇ ಬಾರಿ ಮೀಸಲಾತಿ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಎಲ್ಲರಿಗೂ, ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಈ ಸೌಲಭ್ಯ ದೊರಕುವಂತಾದಾಗ ಮಾತ್ರ ಅಂಬೇಡ್ಕರ್ ಅವರ ಕಂಡ ಕನಸು ನನಸಾಗೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತುಕತೆ ಈಗ ಸಾಕಷ್ಟು ಚರ್ಚಿತವಾಗಿದೆ. जिस हिसाब से आपने मेहनत करके आज आरक्षण के विरोध में एकत्रित होकर यहाँ पे सर्कल में राउंड. ಓಕೆ, ಬಹಳ ಸುಲಭವಾಗಿ ಇದನ್ನು ಹೇಳಬೇಕು ಅಂತಂದರೆ, ಒಬ್ಬ ವ್ಯಕ್ತಿ ಒಂದು ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತು ಗೆದ್ದು ಶಾಸಕನಾಗ್ತಾನೆ, ಮಂತ್ರಿ ಆಗ್ತಾನೆ. ಅದಾದ ನಂತರ ತನ್ನ ಮಗನನ್ನ ಮತ್ತೆ ಅದೇ ಕ್ಷೇತ್ರದಲ್ಲಿ, ಮೀಸಲು ಕ್ಷೇತ್ರದಲ್ಲಿ ನಿಲ್ಲಿಸ್ತಾನೆ, ಆತನನ್ನು ಕೂಡ ಶಾಸಕನನ್ನಾಗಿ ಮಾಡ್ತಾನೆ. ಈ ವಂಶ ಪಾರಂಪರ್ಯ ರಾಜಕಾರಣ ಕೇವಲ ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೀಗೆ ಆಗ್ತಾ ಇದೆ. ಇವರೇ ಮೀಸಲಾತಿಯ ಸೌಲಭ್ಯಗಳನ್ನು ಅನುಭವಿಸ್ತಾ ಹೋದರೆ ಬೇರೆಯವರ ಗತಿ ಏನು? ಅವರು ಹಾಗಾದರೆ ಮೀಸಲು ಕ್ಷೇತ್ರದಲ್ಲಿ ನಿಲ್ಲೋ ಹಾಗಿಲ್ವಾ? ಅವರು ಅಧಿಕಾರವನ್ನು ಅನುಭವಿಸೋ ಹಾಗಿಲ್ವಾ? ಇಂಥ ಅನೇಕ ಪ್ರಶ್ನೆಗಳನ್ನು ಇಟ್ಕೊಂಡು ನಾವು ಇವತ್ತು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ 5 ಜನ ಅತಿಥಿಗಳು ಇವತ್ತು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಲಿ BSP ಸ್ಟೇಟ್ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಮಾರ್ಸಂದ್ರ ಮುನಿಯಪ್ಪನವರಿದ್ದಾರೆ.
ಮುನಿಯಪ್ಪನವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಈ ಪ್ರಶ್ನೆಯನ್ನ ಪ್ರಮುಖವಾಗಿ ಹಾಕಿರ್ತಕ್ಕಂಥವ್ರು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಚೀನಾ ರಾಮು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇನ್ನು ಮಾಜಿ ಸಚಿವೆ BT ಲಲಿತಾ ನಾಯಕ್ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ರವೀಂದ್ರ ರೇಷ್ಮೆ ಅವರಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ CS ದ್ವಾರಕಾನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಚರ್ಚೆಯನ್ನು ನಿಮ್ಮಿಂದನೇ ಆರಂಭ ಮಾಡಿಬಿಡ್ತೀನಿ. ನಾವು ಕೊಟ್ಟಂತಹ ಅಂಶ ಅಂದರೆ ಯಾಕೆ ಬಲಿತವರಿಗೆ ಮೀಸಲಾತಿ? ಸಮಾಜದ ಕಟ್ಟಕಡೆಯ ವ್ಯಕ್ತಿ, ಬುಡಕಟ್ಟು ಜನಾಂಗದವರು ಇವತ್ತು ಕೂಡ ಸ್ವಾತಂತ್ರ್ಯ ಬಂದಾಗ ಹೇಗಿದ್ರು ಇವತ್ತಿಗೂ ಕೂಡ ಹಾಗೆ ಇದ್ದಾರೆ. ಸೊ ಅಂಥವರಿಗೆ ಮೀಸಲಾತಿ ಸಿಗ್ತಾ ಇಲ್ಲ. ಒಬ್ಬರಿಗೆ ಒಂದೇ ಬಾರಿ ಮೀಸಲಾತಿಯನ್ನು ಕಲ್ಪಿಸಿದಲ್ಲಿ ಮುಂದಿನ ಬಾರಿ ಅದು ಬೇರೆಯವರಿಗೆ ಸಿಗುತ್ತೆ. ಆ ಯೋಚನೆಗೆ ನಿಮ್ಮ ಅಭಿಪ್ರಾಯ ಏನು? ಬೇಸಿಕ್ ಆಗಿ ಮೀಸಲಾತಿನ ನಾವು ಅರ್ಥ ಮಾಡ್ಕೊಂಡಿರೋದೇ ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಬಲಿತವರಿಗೆ ಏಕೆ ಮೀಸಲಾತಿ ಅಂತ ಕೊಡೋ ಆ ಕ್ಯಾಪ್ಷನ್ನಲ್ಲೇ ಭಾಳ ತಪ್ಪಿದೆ ಅಂತ ನನಗೆ ಅನಿಸುತ್ತೆ. ಹೇಗೆ ಸರ್? ಬಲಿತವರಿಗೆ ಇದುವರೆಗೂ ಕೂಡ ಮೀಸಲಾತಿ ಕೊಟ್ಟಿಲ್ಲ. ಮೀಸಲಾತಿ ಅಂತ ಹೇಳಿದ್ರೆ ಅದು ಯಾವುದೋ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ, ಓಕೆ, ಅಥವಾ ನಿರುದ್ಯೋಗ ನಿವಾರಣೆ ಕಾರ್ಯಕ್ರಮವೂ ಅಲ್ಲ. ಓಕೆ, ಯಾರಿಗೆ ಶತಶತಮಾನಗಳಿಂದ ಪ್ರಾತಿನಿಧ್ಯ ಇರಲಿಲ್ವೋ ಅವರಿಗೆ ಪ್ರಾತಿನಿಧ್ಯವನ್ನು ಒದಗಿಸುವಂಥದ್ದು ಮೀಸಲಾತಿ. ಸರಿ. ಅಲ್ಲಿ ಶ್ರೀಮಂತ ಮತ್ತು ಬಡವ ಅನ್ನೋ ಪ್ರಶ್ನೆ ಬರಲ್ಲ. ಅಲ್ಲಿರುವಂಥದ್ದು ಪ್ರಾತಿನಿಧ್ಯ ಇರಲಿಲ್ಲ ಈ ಸಮುದಾಯಗಳಿಗೆ. ಈಗ IAS ಅಲ್ಲಿ ಇಂಥವ್ರಿದ್ರು, IPS ಅಲ್ಲಿ ಇಂಥವ್ರಿದ್ರು. ಈಗ ರಾಜಕಾರಣ ನೀವು ಹೇಳ್ತಾ ಇದ್ರಿ ಆಗಲೇ, ರಾಜಕಾರಣ ಒಂದೇ ಕುಟುಂಬದವರು 4 ಜನ ಪ್ರಧಾನಮಂತ್ರಿಗಳಾಗಿದ್ರು ಕೂಡ ಪ್ರಶ್ನೆ ಮಾಡಲ್ಲ ಯಾರು ಕೂಡ. ಹೌದು, ಒಂದೇ ಕುಟುಂಬದವ್ರು 4 ಜನ ಆದ್ರೆ ಯಾಕಂದ್ರೆ ಅವ್ರು ಮೇಲ್ಜಾತಿ ಅನ್ನೋ ಕಾರಣಕ್ಕೋಸ್ಕರ. ಒಬ್ಬ ದಲಿತ ನಾಯಕನ ಮಗ ಇನ್ನೊಬ್ಬ ಶಾಸಕ ಆಗಿದ ತಕ್ಷಣ ಎಲ್ರಿಗೂ ಕಣ್ಣು ಕೆಂಪಾಗತ್ತೆ. ಅಂದ್ರೆ ನಾವು ನೋಡುವಂತಹ ದೃಷ್ಟಿಕೋನನೇ. ಓಕೆ ಸರ್, ಗೊತ್ತಾಯ್ತು ನಿಮ್ಮ ಪಾಯಿಂಟ್. ರವೀಂದ್ರ ರೇಷ್ಮೆ ಅವರು ಹೇಗೆ ವ್ಯಾಖ್ಯಾನ ಮಾಡ್ತಾರೆ ಇದನ್ನ? ಮೀಸಲಾತಿ ಅನ್ನೋದು ವಿಮೋಚನಾಸ್ತ್ರ, ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್ ಆಫ್ ಎಮ್ಯಾನ್ಸಿಪೇಷನ್. ಓಕೆ, ಅದು ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಮನಸೋ ಇಚ್ಛೆ ಬಳಸುವಂತ ಒಂದು ಸಾಧನ ಅಲ್ಲ. ಸಂವಿಧಾನದ ಉದ್ದೇಶವೂ ಅದಿತ್ತು. ಯಾರು ನಿಜಕ್ಕೂ ಶತಶತಮಾನಗಳು ಶೋಷಣೆ ಒಳಗಾಗ್ಯಾರೋ ಅಂಥವ್ರಿಗೆ ಮಾತ್ರ ಸೀಮಿತಗೊಳಿಸಬೇಕು ಮೀಸಲಾತಿಯನ್ನ. ಯಾರು ಶತಮಾನಗಳಿಂದ ವಿವಿಧ ಸವಲತ್ತು ಸೌಲಭ್ಯಗಳನ್ನು ಅನುಭವಿಸ್ತಾ ಬಂದಿದ್ದಾರೋ, ಧಾರ್ಮಿಕ ಕಾರಣಗಳಿಗಾಗಿ, ಸಾಮಾಜಿಕ ಸ್ಥಾನಮಾನಗಳಿಂದಾಗಿ, ವರ್ಗ ಮತ್ತು ಜಾತಿ ಕಾರಣದಿಂದ ಯಾರ್ಯಾರು ಸವಲತ್ತುಗಳನ್ನ ಅನುಭವಿಸ್ತಾ ಬಂದಾರೋ ಅವ್ರಿಗೆ ನಿರಾಕರಿಸೋದು. ಇಟ್ಸ್ ಎ ಡಬಲ್ ಎಜ್ಡ್ ವೆಪನ್ ಅದು. ಹಾಗಂದ್ ಮಾತ್ರಕ್ಕೆ ಆ ಜಾತಿಗಳನ್ನೆಲ್ಲ ಅವ್ರ ಜಾತಿಗಳ ವಿರುದ್ಧ ನಾವು ಪ್ರತಿಕಾರ ತಗೊಳ್ತಾ ಇದ್ದ ಸಮಾಜ ಅಂತಲ್ಲ, ಅವರು ಕೂಡ ಮನಪರಿವರ್ತನೆ ಆಗಬೇಕು. ಹೌದು, ತಮ್ಮ ಪೂರ್ವಿಕರೆಲ್ಲ ಪರಂಪರಾಗತಿ ಮಾಡ್ತಾ ಬಂದ ತಪ್ಪು ಎಲ್ಲ ಒಂದ್ ಕಡೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗಿದೆ. ನಮ್ಮ ತಲೆಮಾರಿಗೆ ಅದು ಬಂದಿರೋದು ಅದು ಆಕಸ್ಮಿಕ ಅಷ್ಟೇ. ಆ ಮನೋಧರ್ಮದ ಸ್ವೀಕರಿಸಿದ್ರೆ ಮೀಸಲಾತಿ ಬಗ್ಗೆ ಯಾವುದೇ ತರ ಈ ತರದ ಚರ್ಚೆಗೆ ಅವಕಾಶವೇ ಇಲ್ಲ. ಹಾಗಾಗ್ತಾ ಇಲ್ಲ. ಎಲ್ಲ ಒಂದ್ ಕಡೆ ವೋಟ್ ಬ್ಯಾಂಕ್ ಅಸ್ತ್ರವಾಗಿ ಬಳಸ್ಕೊಳ್ತಾ ಬಂದ್ವಿ. ಕರ್ನಾಟಕದಲ್ಲಿ ವಿಶೇಷವಾಗಿ ಇದು ದಲಿತರಿಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಸಂವಿಧಾನಾತ್ಮಕವಾಗಿ ಬಂದ್ಬಿಡ್ತು. ಪದೇ ಪದೇ ವಿವಾದಗ್ರಸ್ತ ಆಗ್ತಾ ಇರೋದು ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ. ಆರ್ಟಿಕಲ್ 15(4) ಮತ್ತು 16(4) ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಇರೋ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾರು ಅರ್ಹರು ಅನ್ನೋ ಪ್ರಶ್ನೆನ ಬೇರೆ ಬೇರೆ ತಲೆಮಾರುಗಳ ನೇಮಿಸಲಾದ ಹಿಂದುಳಿದ ವರ್ಗ ಆಯೋಗಗಳು ಆ ಪ್ರಶ್ನೆಯನ್ನ ಹಾಗಾದ್ರೆ ಮಾಡ್ತಾ ಬಂದ. ಮಾರಸಂದ್ರ ಮುನಿಯ ಇವರು ಯಾರೋ ನಮ್ಮ ದ್ವಾರಕಾನಾಥ್ ಅವ್ರು ಹೇಳೋ ಪ್ರಕಾರ ಬಲಿತವರಲ್ಲ ಅವರು ಅಂತ ನಿಮ್ಮ ಅರ್ಥ. ಮೇಡಮ್, ತಾವೇನ್ ಹೇಳ್ತೀರಾ? ಇಲ್ಲ, ನಾನು ಹೇಳೋದಿಷ್ಟೇ. ಮೀಸಲಾತಿ ಅನ್ನೋದು ಸಂವಿಧಾನಬದ್ಧವಾಗಿ ಯಾಕೆ ಕೊಡಬೇಕು ಅನ್ನೋ ಮಾತು ಹೇಳಿದ್ರು. ಸರಿ, ಆ ಕಾರಣಕ್ಕೆ ಕೊಟ್ಟಾಗ ಅದ್ರ ಉದ್ದೇಶ ಸಫಲ ಆದಾಗ ನೀವು ಬದಲಾವಣೆ ಮಾಡಿ. ಈಗ ಶತಮಾನಗಳಿಂದ ನೋವುಂಡೋರಿಗೆ ಅಂತ ಕೊಟ್ಟಾಗ ಮತ್ತೆ ಆ ಶತಮಾನದಿಂದ ನೋವುಂಡ ಜನ ಕಡೆಯದಾಗೆ ಬದುಕಬೇಕಾ? ಈಗ ನಾನು ಪರಿಶಿಷ್ಟ ಜಾತಿಗೆ ಸೇರಿದೋಳಪ್ಪ. ನಾನು ಒಂದು ಹಂತಕ್ಕೆ ಬಂದಿದ್ದೀನಿ ಅಂತ ಇಟ್ಕೊಳ್ಳಿ. ನನ್ನ ಹತ್ರ ಎಷ್ಟು ಕೋಟಿ ನಾನು ಸಂಪಾದನೆ ಮಾಡಿದೀನಿ, ಎಷ್ಟು ಎಕರೆ ಜಾಗಗಳು ತಗೊಂಡಿದ್ದೀನಿ, ಎಷ್ಟು ಪೆಟ್ರೋಲ್ ಬಂಕ್ಗಳು ತಗೊಂಡಿದ್ದೀನಿ, ನನ್ನ ಮಕ್ಕಳು ಮೊಮ್ಮಕ್ಕಳು ಅವರಿಗೆಲ್ಲ ಎಷ್ಟು ಆಸ್ತಿ ಮಾಡಿದೀನಿ. ಇದೆಲ್ಲವ ನಾನು ಲೆಕ್ಕ ಹಾಕ್ತಿದ್ರೆ, ನಾನೇ ತಗೊಳ್ತಾ ಇದ್ರೆ ನನ್ನ ಉಳಿದ ಜನಗಳಿಗೆ ನಾನೇನ್ ಮಾಡ್ತೀನಿ? ನಾನಷ್ಟೇ ಬೆಳೀತಾ ಇದ್ದು ನನ್ನ ಮಕ್ಕಳು, ನನ್ನ ಮರಿ ಮಕ್ಕಳು. ನೀವು ನೋಡಿ, ನೀವು ರಾಜಕಾರಣದಲ್ಲಿ ಬಂದವರು IAS ಆಗಿರುವಂತ ಅಧಿಕಾರಿಗಳು ಇಂಥವ್ರು. ಬಾಕಿ ಮಧ್ಯಮ ವರ್ಗದ ಜನಗಳು ಅವರು ಊಟಕ್ಕೂ ಇರಲ್ಲ ಎಷ್ಟೋ ಸಾರಿ. ಪ್ರಾಮಾಣಿಕರಿಗೆ ರಾಜಕಾರಣದಲ್ಲಿ ಬಂದ್ರು ಕೂಡ ಗಳಿಸ್ತಾರೆ ಅಂತ ಹೇಳಕ್ ಆಗಲ್ಲ. ಆದ್ರೆ ಒಂದು ಸಮಾನವಾದ ಸ್ಥಾನಮಾನ ಪಡ್ಕೋತಾರ ಅವರು. ಅಂದ್ರೆ ಮೀಸಲಾತಿ ಆ ವರ್ಗಕ್ಕೆ ಇರಲಿ, ಅದರ ಇತರರಿಗೂ ಸಿಗಲಿ. ಇವ್ರಿಗೆ ಏನ್ ತಗೊಂಡಿದಾರೋ ಅವ್ರಾಗೆ ಬಿಡ್ಬೇಕು, ಅದ್ ಬಿಡಲ್ಲ ಅವರು. ಹೌದು, ನೋಡಿ, ನಾನು ಈಗ ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಅಥವಾ ನನ್ನ ಸಂಬಂಧಿಕರಿಗೆ ಬೇಡ, ಈಗ ನನಗೆ ಅರ್ಹತೆ ಬಂದಿದೆ, ನಾನು ಕೂಡ ಇನ್ನೊಬ್ರು ಈ ಸಮಾಜದ ವಾಹಿನಿಯ ಜೊತೆ ಬೆರೆತು ಅವ್ರ ಜೊತೆ ಸ್ಪರ್ಧೆ ಮಾಡುವಷ್ಟು ನಾನು ತಾಕತ್ ಪಡ್ಕೊಂಡಿದ್ದೀನಿ. ಆದ್ರಿಂದ ಇದು ನನ್ನ ಜನಗಳಿಗೆ ಬರ್ಲಿ ಅಂತ ಹೇಳುವಷ್ಟು ನಮ್ಗೆ ಉದಾರತೆ ಇಲ್ಲ. ಆದ್ರಿಂದ ಸರ್ಕಾರ ಮಾಡ್ಬೇಕು. ರಾಮ್ ಅವ್ರು ಏನ್ ಹೇಳ್ತಾರೆ? ಈಗಾಗಲೇ ಇದಕ್ಕೆ ವೇದಿಕೆಯನ್ನು ಒದಗಿಸಿದೀರಾ ನೀವು. 10ನೇ ತಾರೀಕು ಇದಕ್ಕೋಸ್ಕರ ಸಭೆಯನ್ನ ಕೂಡ ಇಟ್ಕೊಂಡಿದ್ದೀರಾ.
ಈಗ ದ್ವಾರಕಾನಾಥ್ ಅವ್ರು ಮಾತಾಡಿದ್ದು ಮತ್ತೆ ನಮ್ಮ ರವೀಂದ್ರ ರೇಷ್ಮೆ ಅವರು ಮಾತನಾಡಿದ್ದು, ಅವರು ಹೇಳ್ತಾ ಇರೋದು ಬಲಿತವರು ಅಲ್ವೇ ಅಲ್ಲ ಅವರು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಎತ್ತವಳ ಕಷ್ಟ ಎತ್ತವಳಿಗೆ ಗೊತ್ತಿರುತ್ತೆ. ಇವತ್ತು ನಿಜವಾದಂತಹ ಅರ್ಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪೂನಾ ಒಪ್ಪಂದ ಮಾಡ್ಕೊಂಡ್ರು, ಆ ಪೂನಾ ಒಪ್ಪಂದದ ಮೂಲ ವಿಚಾರಗಳೇ ಅರ್ಥ ಆಗದೆ ಇರತಕ್ಕಂಥ ಸನ್ನಿವೇಶದಲ್ಲಿ ದಲಿತರೇ ಅಲ್ಲ ಅವ್ರು ಬಲಿತವರೇ ಅಲ್ಲ ಅನ್ನೋ ಪ್ರಶ್ನೆನೂ ಬಂದಿದೆ. ಈಗಾಗಲೇ ದ್ವಾರಕನಾಥ್ ಅವ್ರು ಹೇಳೋಗೆ ಅವರೆಲ್ಲ ಬಲಿತರಲ್ಲ ಒಳ್ಳ ಸಫಲರು ಅಂತ. ಉದಾಹರಣೆಗೆ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ರಾಜ್ಯದ ವಿಷಯ ತಗೊಳ್ಳೋಣ. 8 ಸಾರಿ 40 ವರ್ಷಗಳ ಕಾಲ ಗುರುಮಿಟ್ಕಲಲ್ಲಿ MLA ಆಗಿ ಸ್ಪರ್ಧಿಸಿದ್ರು. ಅದಾದ ನಂತರ ಚಿತ್ತಾಪುರಿಗೆ ರಿಸರ್ವ್ ಆದ ತಕ್ಷಣ ಈ ಒಂದು ಗುರುಮಿಟ್ಕಲನ್ನ ಬಿಟ್ಕೊಟ್ಟು ಇವ್ರು KPCC ಅಧ್ಯಕ್ಷರು ಆಗಿದ್ರು. ಇವ್ರಿಗೆ ಬಿ ಫಾರ್ಮ್ ತಗೊಳ್ಳೋ ಅಧಿಕಾರನೂ ಇತ್ತು. ಜನರಲ್ ಕ್ಷೇತ್ರದಲ್ಲಿ ನಿಲ್ಬೋದಾಗಿತ್ತು, ಅಲ್ಲಿ ನಿಲ್ಲದೆ ಅಲ್ಲಿಗೆ ಡೈ ಹೊಡಿತಾರೆ. ಅಲ್ಲಿಂದ ಮತ್ತೆ ತಿರುಗಿ ವಿಧಾನಸೌಧ ಕಡೆ ನೋಡಿದ್ರು ಬಿಜೆಪಿ ಅಧಿಕಾರದಲ್ಲಿದೆ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಪುನಃ ಅವರು ಅಲ್ಲಿ ಜಾಗನ ಬಿಟ್ಟು ಮತ್ತೆ ಲೋಕಸಭಾ ಮೀಸಲು ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿಂದ ಮತ್ತೆ ಕೇಂದ್ರಕ್ಕೆ ಹೋಗಿ ಲೇಬರ್ ಮಿನಿಸ್ಟರ್ ಆದ್ರೆ ಮತ್ತೆ ಬೈ ಎಲೆಕ್ಷನ್ ಬಂದ್ರೆ ಮಗನಿಗೆ ಕೊಡ್ಬೇಕಂತಕ್ಕಂಥ ವಿಚಾರ ಎಷ್ಟು ನತದೃಷ್ಟದ ಸಮಸ್ಯೆ ಅಂತ ನಮ್ಗೆ. ನೀವು ಬಿಟಲ್ ಲಲಿತಾ ನಾಯಕ್ ಅವ್ರ ಮಾತಿಗೆ ಸಹಮತ ಅಂದ್ರೆ ಸಹಮತ ಇದೆ. ಇರ್ಲಿ, ಮೀಸಲಾತಿ ಬೇಕು, ಆದ್ರೆ ಬೇರೆ ಬೇರೆ ಬೇಕು, ಅದೇ ವರ್ಗದಲ್ಲಿ ಕಡೆ ವ್ಯಕ್ತಿಗೆ ಅವಕಾಶ ಸಿಗುವ ತನಕ ಸಿಕ್ಲಿ. ಇವತ್ತು ಮೀಸಲಾತಿಯಿಂದ ಆರ್ಥಿಕವಾಗಿ ಬಲಾಢ್ಯರಾದಂತವರು ಇವತ್ತು ಮತ್ತೆ ಮತ್ತೆ ಮೀಸಲಾತಿ ಪಡ್ಕೊಳ್ಳೋದು ತಪ್ಪು. ಉದಾಹರಣೆಗೆ ನಮ್ KH ಮುನಿಯಪ್ಪನವರು, ಅವ್ರು ಗ್ಯಾಸ್ ಏಜೆನ್ಸಿ ತಗೋಬೇಕು ಅಂದಾಗ ಅವ್ರು MP ಆಗಿರ್ಲಿಲ್ಲ. ಅವಾಗ ಹೆಂಡತಿ ಅನಾಥೆ ಅಂತ ಹೇಳಿ ಗ್ಯಾಸ್ ಏಜೆನ್ಸಿ ತಗೊಂಡ್ರು. ಇವತ್ತು ಅನಾಥರ ಸ್ಥಿತಿಯಲ್ಲಿ ಅವ್ರಿಲ್ಲ. ಇವತ್ತು ಕೋಲಾರದಲ್ಲಿ 6 ಸಾರಿ MP ಆಗಿದ್ದಾರೆ, 2 ಸಾರಿ ಕೇಂದ್ರ ಮಂತ್ರಿ ಆಗಿದ್ದಾರೆ. ಮಗಳಿಗೆ ಟಿಕೆಟ್ ಕೊಡ್ಬೇಕು KJPL ಅಂತ ಬಹಳ ಸೀರಿಯಸ್ ಆಗಿ ಪ್ರಯತ್ನ ಮಾಡಿದ್ರು. ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕೊನೆಗೆ ಅಲ್ಲಿದ್ದಂತ ಶಂಕರ್ ಕಾಂಗ್ರೆಸ್ ಇಂದ ಟಿಕೆಟ್ ತಗೊಂಡ್ ಬಂದಂತ ಶಂಕರ್ಗೆ ಹಿಡಿದು ಹೊಡಿತಾರೆ. ಅದು FIR ಆಗ್ತದೆ, ಒಬ್ಬ ಮಂತ್ರಿ ಮೇಲೆ FIR ಆಗ್ತದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ದೇಶದಲ್ಲಿ ಇವತ್ತು ಎಲ್ಲೋ ಒಂದ್ ಕಡೆ ಮುಖವಾಡ ಹಾಕೊಂಡು ಮಾತಾಡೋದಕ್ಕೆ ನಾವು ಒಪ್ಪೋದಿಲ್ಲ. ಇವತ್ತು ನಾನು ಮೀಸಲಾತಿ ವಿರೋಧಿ ಅಲ್ಲ, ನಾನು ಮೀಸಲಾತಿಯನ್ನ ಅನುಭವಿಸ್ಕೊಂಡು ಬಂದಿರತಕ್ಕಂತ ಒಬ್ಬ ಸಾಮಾನ್ಯ ಹಳ್ಳಿಯಿಂದ ಬಂದಂತವನು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಏನು ಉದ್ದೇಶ ಇಟ್ಕೊಂಡು ಕೊಟ್ರು, ಮೀಸಲಾತಿ ಹಂಗಲ್ ಬದುಕಬೇಡಿ ನೀವು. ಮೀಸಲಾತಿ ಅಂತಕ್ಕಂಥದ್ದು ಒಂದು ನಿಮ್ಮ ಊರುಗೋಲಾಗಬೇಕು, ಒಂದು ಹಂತ ಮುಟ್ಟಿದ ಮೇಲೆ ನಿಮ್ಮ ಅಣ್ಣ ತಮ್ಮವ್ರಿಗೆ ಬಿಟ್ಕೊಡಿ ಅಂತ, ಎಲ್ಲರೂ ಹಂಚ್ಕೊಳ್ಳಿ ಅಂತ ಮೀಸಲಾತಿ ಕೊಟ್ರು. ಮೀಸಲಾತಿ ಪೂರಾ ಒಪ್ಪಂದದ ಪ್ರಕಾರ 16 ಜಾತಿ ಕೊಟ್ಟಿದ್ರು. 16 ಜಾತಿ ಕೊಟ್ಟಾಗ 15% ಮೀಸಲಾತಿ ಕೊಟ್ರು. ಇವತ್ತು ನಮ್ಮ MLAಗಳಾಗ್ಲಿ MP ಯಾರು ಮಾತಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಗುಲಾಮಗಿರಿ ರಾಜಕಾರಣ ಮಾಡ್ಕೊಂಡು ಯಾವುದೇ ರಾಜಕೀಯ ಪಕ್ಷದ ಮುಲಾಜಿಗೆ ಸಿಕ್ಕಾಕೊಂಡಿದ್ದಾರೆ. ಅಂದ್ರೆ ನಾವು ಉದ್ದೇಶಪೂರ್ವಕ ಈ ಸಮಸ್ಯೆ ಯಾಕೆ ವಿಚಾರ ಹೇಳ್ತಾ ಇದೀನಿ ಅಂದ್ರೆ ಒಂದು ಉದಾಹರಣೆಯಾಗಿ ತಗೊಂಡಿದ್ದೀನಿ, ವ್ಯಕ್ತಿಗತವಾದ ವಿಚಾರ ಅಲ್ಲ. ಅಂಬೇಡ್ಕರ್ ಕೊಟ್ಟಾಗ 16 ಜಾತಿಗೆ 15% ಮೀಸಲಾತಿ ಇತ್ತು. ಇವತ್ತು 85 ಜಾತಿ ತಂದು ತುಂಬಿದ್ದಾರೆ. 85 ಜಾತಿ ಬಂದ್ರು 15% ಮೀಸಲಾತಿನಲ್ಲಿ ಇಟ್ಟಿದ್ದಾರೆ. ಇತ್ತೀಚೆಗೆ ರಂಗನಾಥ್ ಮಿಶ್ರಾ ವರದಿ ಅಂತ ಈ ಜಾತಿ ಬೇಡ ಧರ್ಮ ಬೇಡ ಅಂತ ಮತಾಂತರ ಆದವರೆಗೂ SC ನಲ್ಲಿ ರಿಸರ್ವೇಶನ್ ಕೊಡ್ಬೇಕು. ಈ SC ಕೋಟಾಗೆ ಅವನ್ನು ತಂದು ತುಂಬುವಂತ ಕೆಲಸ ಯಾಕೆ ಆಗ್ಬೇಕಾಗಿದೆ? ಇವತ್ತು ನಿಜವಾದ ಅನ್ಟಚಬಲ್ಸ್ ಪರಿಸ್ಥಿತಿ ಏನು? ಇವತ್ತು ಹಳ್ಳಿಗಳಲ್ಲಿ ಇವತ್ತು ವಿದ್ಯಾರ್ಥಿಗಳು ಇವತ್ತು ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಾರೆ. ಇವತ್ತು ವಿದ್ಯಾಭ್ಯಾಸ ಮಾಡಿ MA PhD ಮಾಡ್ತಾರೆ, ಉದ್ಯೋಗ ಸಿಗಲ್ಲ. ಹಳ್ಳಿಗೆ ಹೋಗಿ ಬದುಕೋಣ ಅಂದ್ರೆ ತಾಯಿ ತಂದೆ ಮಾರಸಂದ್ರ ಮುನಿಯಪ್ಪನವ್ರು ಏನ್ ಹೇಳ್ತಾರೆ? ಇಷ್ಟು ಚರ್ಚೆಗಳನ್ನ ನೋಡಿದ್ರಿ ಸರ್. ಈಗಾಗಲೇ ದ್ವಾರಕನಾಥ್ ಅವರು, ರವೀಂದ್ರ ರೇಷ್ಮೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಒಂದು ಬಲಿತವರು ಮತ್ತು ಬಲ ಇಲ್ಲದವ್ರಿಗೆ ಕೊಡ್ತಕ್ಕಂಥದ್ದಲ್ಲ. ಇದು ಏನು ಸಾವಿರಾರು ವರ್ಷಗಳಿಂದ ತುಳಿತಗೊಳಗಾದಂಥ ಸಮುದಾಯಗಳಿಗೆ ಒಂದು ಅವಕಾಶವೂ ಸಿಕ್ಕಿದೆ. ಅದು ಅದರಲ್ಲಿ ಯಾರ್ಯಾರು ಸ್ವಲ್ಪ ಅವಕಾಶಗಳನ್ನ ಹೆಚ್ಚು ತಾಣಿರೋದಿಲ್ಲ ಅಂತ ಹೇಳಕ್ ಬರಲ್ಲ. ಆ ರೀತಿ ನೀವು ತಗೊಳಕ್ಕಾದ್ರೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಎಲ್ಲಿಯೂ ಕೂಡ ಇನ್ನು 8ರಿಂದ 10% ವರೆಗೂ ರೀಚ್ ಆಗಿಲ್ಲ. ಎಂಪ್ಲಾಯ್ಮೆಂಟ್ ಅಲ್ಲಿ ಇರ್ಬೋದು, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಅಟಾನಮಸ್ ಬಾಡಿಗಳು ಇರ್ಬೋದು. ಏನೋ ಪಾರ್ಲಿಮೆಂಟ್ ಮತ್ತು ಅಸೆಂಬ್ಲಿನಲ್ಲಿ ಇದೆ ರಿಸರ್ವೇಶನ್, ಅಲ್ಲಿ ಸ್ವಲ್ಪ ಯಾರು ಒಂದ್ ಸ್ವಲ್ಪ ಭದ್ರವಾಗಿರ್ತಾರೆ, ಆ ಜನ ಸ್ವಲ್ಪ ಹಂಗೆ ಕಂಟಿನ್ಯೂ ಆಗ್ತಾ ಇರ್ತಾರೆ. ಹಾಗಾಗಿ ಏನಿವತ್ತು ನಮ್ಮ ದ್ವಾರಕನಾಥ್ ಅವ್ರು ಹೇಳ್ದಂಗೆ ಒಂದೊಂದೇ ಕುಟುಂಬದಲ್ಲಿ ಒಂದೇ ಮನೆಗಳವರು 3-4 ಟೈಮ್ ಪ್ರಧಾನಮಂತ್ರಿಗಳಾಗಿದೆ ಅಂತ ಟೈಮ್ನಲ್ಲಿ ಯಾರು ಕೂಡ ಮಾತಾಡಲಿಲ್ಲ. ಇವತ್ತು ಪಾಪ ಸಿದ್ದರಾಮಯ್ಯ ಅವ್ರು ಏನೋ ಮಾತಾಡ್ತವ್ರೆ, ಅವ್ರು ಎಷ್ಟರ ಮಟ್ಟಿಗೆ ಅದು ಮೀಸಲಾತಿ ಬಗ್ಗೆ ಅರ್ಥ ಮಾಡಿಕೊಳ್ಳಲ್ಲ ನನಗನ್ಕೂ ಗೊತ್ತಿಲ್ಲ. ಮೀಸಲಾತಿ ಬಂದಂತ ಉದ್ದೇಶ ಕೂಡ ಯಾವಾಗ 1902ರಲ್ಲಿ ಬಂದಿದ್ದು. ಛತ್ರಪತಿ ಸಾವು ಮಹಾರಾಜರು ಕೊಟ್ಟಿದ್ದು ಮೀಸಲಾತಿಯನ್ನು ಕೊಲ್ಲಾಪುರದಲ್ಲಿ. ಅದಾದ ನಂತರ ಮೈಸೂರು ಮಹಾರಾಜರು ಕೊಟ್ಟರು 1921ರಲ್ಲಿ. ಸಂವಿಧಾನಬದ್ಧವಾಗಿ 1950ರಲ್ಲಿ ಬಂದಿದೆ. ಅದೇನಾಗಿದೆ ಅಂತ ಹೇಳಿದ್ರೆ ಒಂದು ಕೆಲವರಿಗೆ ಅವಕಾಶ ಆಗಿದೆ. ಅವಕಾಶ ಆದ್ರೆ ಸ್ವಲ್ಪ ಗಟ್ಟಿ ಓದ್ತಾ ಇರ್ತಾರೆ. ಬಟ್ ಆಗಿರೋವಾಗ ನಾವು ಕೂಡ ಆ ಜಾಗಕ್ಕೆ ಹೋಗ್ಬೇಕಂತ ಪ್ರಯತ್ನ ಮಾಡೋದು ಕರೆಕ್ಟ್ ಇದೆ. ಈ ಮನುವಾದಿ ಪಕ್ಷಿಗಳು ಏನ್ ಮಾಡ್ತಾರೆ ಅಂದ್ರೆ ಯಾರನ್ನ ಬೇಕು ಅವ್ರನ್ನ ಆಯ್ಕೆ ಮಾಡ್ಕೊಂಡು ಓದ್ತಾ ಇರ್ತಾರೆ. ಇವಾಗ ಶ್ರೀನಾರಾಮ್ ಮಾತಾಡ್ತಕ್ಕಂಥ ಮಾತಲ್ಲ ಆ ಮಾತು. ಆ ಮಾತನ್ನ ಬೇರೆಯವರು ಒಂದು ಮಾತಾಡ್ಸ್ತಕ್ಕಂಥ ಮಾತನಂಗೆ ಇರ್ತದೆ. ನಾವು ಡೀಪ್ ಆಗಿ ಕೆಳಗಡೆ ನೋಡಕ್ ಹೊರಟ್ರೆ ಇವತ್ತು ಕೂಡ ಎಲ್ಲಿಯೂ ಕೂಡ ಅಸ್ಪೃಶ್ಯತೆ ನಿವಾರಣೆ ಆಗಿಲ್ಲ, ಅಥವಾ ಎಸ್ಟಿಗಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ನಿಂತಿಲ್ಲ. ಇವತ್ತು ಕೂಡ ಒಬ್ಬ MLA ಮಿನಿಸ್ಟರ್ ಕೂಡ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಕ್ಕಾಗಲ್ಲ, ನೀವೇ ಪತ್ರಿಕೆಯಲ್ಲಿ ನೋಡ್ತಾ ಇದ್ರೆ ಮನೆಗಳಿಗೆ ಹೋಗಕ್ಕಾಗಲ್ಲ ಅಂತ ಪರಿಸ್ಥಿತಿ ಇದೆ. ಇಲ್ಲ ನೀವು ಹೇಳೋ ಪರಿಸ್ಥಿತಿ ಈಗ ಸಾಕಷ್ಟು ಬದಲಾಗಿದೆ. ಅಲ್ಲ ಅಂದ್ರೆ ನಾವು ತಿಳ್ಕೊಂಡಲ್ಲ. ಇವಾಗ ಎಷ್ಟು ಬದಲಾವಣೆಗಳು ಯಾವ ಮಟ್ಟಕ್ಕಾಗಿದೆ ಅಂತಂದ್ರೆ ಮಂಗಳೂರಿನ ಒಂದು ದೇವಸ್ಥಾನದಲ್ಲಿ ವಿಧವೆಯರನ್ನ ದೇವಸ್ಥಾನದ ಅರ್ಚಕರನ್ನಾಗಿ ಮಾಡ್ತಾರೆ.
ಯಾರು ಮಾಡ್ತಾರೆ ಅಂತ ಬೇಡ, ಆಗಿದಾರಲ್ವಾ ಇವಾಗ ಅಲ್ಲಿ? ಮಾಡಿದ್ದಾರಂತ ಪ್ರಶ್ನೆ. ಅದು ಯಾಕೆ ಬೇಕು ನಿಮ್ಗೆ? ಅವರು ಕೂಡ ಒಂದು ಟೈಮ್ ನಲ್ಲಿ ಅಸ್ಪೃಶ್ಯರಾಗಿದ್ದಂತವ್ರು, ಇವತ್ತು ಕೂಡ ಅವರು ಅಸ್ಪೃಶ್ಯರು ಆಗಿರ್ತಾರೆ. ಬಟ್ ಆ ಹಣಪಟ್ಟಿಯನ್ನ ಕಳಿಸ್ಕೊಳ್ತಕ್ಕಂತ ನಿಟ್ಟಿನಲ್ಲಿ ಕೆಲಸ ಯಾರು ಮಾಡಲ್ಲ. ಮಾಡ್ಬೇಕು? ಯಾರು ಜಾತಿವಾದವನ್ನು ಮುಂದುವರಿಸ್ತಾ ಇದ್ದಾರೆ, ಮನುವಾದವನ್ನು ಮುಂದುವರಿಸ್ತಾರೆ, ಅವ್ರ ಮನಸ್ಸುಗಳು ಬದಲಾವಣೆ ಯಾರು ಮಾಡಿದ್ರು ಅದಕ್ಕಿಂತ ರಿಸಲ್ಟ್ ಮುಖ್ಯ ಅಲ್ವಾ ಮುನಿಯಪ್ಪನವ್ರೆ? ರಿಸಲ್ಟ್ ಬೇಕು ತಾನೆ ನಮಗೆ. ಪೇಜಾವರ ಸ್ವಾಮಿ ಮಾಡಿದಾಗ ಅದಕ್ಕೆ ಅರ್ಥ ಬರ್ತದೆ. ಅಲ್ಲ, ಪೇಜಾವರ ಶ್ರೀಗಳು ಬಂದು ದಲಿತರ ಕೇರಿನಲ್ಲಿ ಪಾದಯಾತ್ರೆ ಮಾಡಿದ್ರಪ್ಪ, ಅದನ್ನ ಯಾರು ಹೈಲೈಟ್ ಮಾಡಲಿಲ್ಲ. ಅವ್ರು ದಲಿತ ಕೇರಿ ಬರಬಾರ್ದು, ಎಲ್ಲಿಗೆ ಬರಬೇಕು? ಮನೋವಾದಿ ಕ್ಷೇತ್ರಗಳಿಗೆ ಹೋಗಿ ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡಿಕೊಳ್ರಪ್ಪ ಅಂತ ಅವ್ರ ಜನ ಅವ್ರು ಬದಲಾವಣೆ ಮಾಡೋದು. ಈಗ ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಅವ್ರು ಒಂದು ಮಾಡಿದ್ರೆ ಇನ್ನೊಂದು ಕೇಳ್ತಾರೆ, ಇದು ಸಾಕಾಗಲ್ಲ ಹೀಗೆ ಮಾಡಿ ಅಂತ ಅನ್ಬಿಟ್ಟು. ಪ್ರಯತ್ನಗಳಂತೂ ನಡೆದಿದೆ, ಕೆಲವು ಮಠಾಧೀಶರುಗಳು ಅದೂ ಮಾಡಿಲ್ಲ, ಅವ್ರ ಬಗ್ಗೆ ಯಾರು ಪ್ರಶ್ನೆನೇ ಎತ್ತಲ್ಲ. ಅಲ್ಲಲ್ಲ, ಇವಾಗ ಪೇಜಾವರ ಶ್ರೀಗಳೇ ಯಾಕೆ ನಿಮ್ ಕಣ್ಣಿಗೆ ಬೀಳ್ತಾರೆ ಯಾವಾಗ್ಲೂ? ನಮ್ಮ ಪ್ರಶ್ನೆ ಇರೋದು ಏನು ಅಂತ ಹೇಳಿದ್ರೆ, ಯಾವ ಧರ್ಮಕ್ಕೆ ನಾವು ಗುರುಗಳು ಅಂತ ಹೇಳ್ತಾರೆ, ಹೌದು ಅಲ್ವಾ? ಧರ್ಮದ ಗುರುಗಳಾದ್ಮೇಲೆ ಆ ಧರ್ಮದ ಒಳಗಡೆ ಬರ್ತಕ್ಕಂಥ ಎಲ್ಲಾ ಜಾತಿಗಳನ್ನು ಕೂಡ ಸರಿಸಮಾನವಾಗಿ ನೋಡ್ಬೇಕು. ಸರಿ ಸರಿ, ಅದೇ ನಾನು ಕೇಳ್ತಾ ಇರೋದು. ಆ ಪ್ರಶ್ನೆಯನ್ನ ಅದೇ ಧರ್ಮದಲ್ಲಿ ಇರ್ತಕ್ಕಂಥ ಬೇರೆ ಗುರುಗಳು ಯಾಕೆ ಕೇಳಲ್ಲ ನೀವು? ಬೇರೆ ಗುರುಗಳು ಕೇಳ್ತೀವಿ ನಾವು, ಎಲ್ಲೂ ಕೇಳಿಲ್ಲ ನೀವು. ನಿಮ್ಮ ಧ್ವನಿನೇ ಬಂದಿಲ್ಲ ಆ ವಿಚಾರದಲ್ಲಿ. ನಾವು ಈಗ ಅವ್ರು ಒಂದ್ ಹೆಜ್ಜೆ ಇಟ್ರು, ಅಟ್ಲೀಸ್ಟ್ ಬೇರೆಯವರು ಸುಮ್ಮನೆ ಅವ್ರ ಪೀಠದಲ್ಲಿ ಕೂತಿದ್ದಾರೆ, ಪೇಜಾವರ ಶ್ರೀಗಳು ಒಂದ್ ಹೆಜ್ಜೆ ಇಟ್ರು, ಹೆಜ್ಜೆ ಇಟ್ಟಿದ್ದೆ ಅವ್ರು ತಪ್ಪಾಗೋಯ್ತು. ಅವರು ಸುಮ್ಮನೆ ಕೂತ್ಬಿಟ್ಟಿದ್ರೆ ಅವ್ರು ಸರಿ ಹೋಗ್ತಾ ಇದ್ರು. ಅಲ್ಲ, ಹೆಜ್ಜೆ ಇಟ್ಟ ತಕ್ಷಣ ಬದಲಾಗಿದ್ದೇನು ಹೋಗ್ಲಿ, ವಿಷಯಾಂತರ ಆಗೋದ್ ಬೇಡ. ನಮಗೆ ಬಹಳ ಮುಖ್ಯವಾಗಿ ಮೀಸಲಾತಿ ಅಂತಕ್ಕಂಥ ಇಲ್ಲ, ಬರ್ತೀನಿ ನಿಮ್ ಜೊತೆ ಮಾತ್ರ. ಉದಯ ಧರ್ಮಸ್ಥಳ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಧರ್ಮಸ್ಥಳ ಅವರೇ, ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ ನಮ್ಮ ಜೊತೆನಲ್ಲಿ. ಸೊ ಇಲ್ಲಿ ತನಕ ಚರ್ಚೆಯನ್ನ ಕೇಳಿಸಿಕೊಂಡಿದ್ದೀರಾ ನೀವು ಕೂಡ. ಈ ಮೀಸಲಾತಿ ವಿಚಾರವಾಗಿ ತಮ್ಮ ಅಭಿಪ್ರಾಯ ಏನು? ನಮಸ್ಕಾರ. ಮಾತಾಡಿ ಉದಯ ಧರ್ಮಸ್ಥಳ. ಇಲ್ಲಿ ಈ ಮೀಸಲಾತಿಯ ಚರ್ಚೆಗಳು ಬರೀ ರಾಜಕೀಯ ಪ್ರೇರಿತವಾಗಿ ಇದ್ದಾವೆ ಒಂದು. ಆಮೇಲೆ ಎರಡನೇದಾಗಿ ಇಲ್ಲಿ ನಡೀತಾ ಇರುವಂಥ ಚರ್ಚೆಯಲ್ಲಿ ಮೂಲಭೂತವಾದಂಥ ಪ್ರಶ್ನೆಯನ್ನೇ ನಾವು ಮಾಡ್ತಾ ಇಲ್ಲ. ಮೀಸಲಾತಿ ಯಾತಕ್ಕೋಸ್ಕರವಾಗಿ ನಾವು ಕೊಟ್ಟವು, ಮೀಸಲಾತಿಯ ಮುಖ್ಯ ಉದ್ದೇಶ ಏನು, ತಳಮಟ್ಟದ ಒಂದು ಸಮುದಾಯವನ್ನು ಮೇಲೆತ್ತಬೇಕಾದಂಥ ಒಂದು ಪ್ರಕ್ರಿಯೆಗೋಸ್ಕರ ಇದು ನಡೆದದ್ದು. ಆದರೆ ತಳಮಟ್ಟಕ್ಕೆ ಎಷ್ಟು ಅದು ಮುಟ್ಟಿದೆ ಅಂಥ ಪ್ರಶ್ನೆಗಳು ಇಲ್ಲಿ ಎತ್ತಿದ್ದಾರೆ. ಆ ಪ್ರಶ್ನೆಗಳಿಗೆ ನನ್ನದು ಸಹಮತ ಇದೆ. ನಿಜವಾಗಿ ಮುಟ್ಟಬೇಕಾದವರಿಗೆ ಮುಟ್ಟಲಿಲ್ಲ. ಒಬ್ಬನಿಗೆ ಒಂದು ಕುಟುಂಬದಲ್ಲಿ ಮೀಸಲಾತಿ ಸಿಕ್ಕಿದ ನಂತರ ಆತ ಇಡೀ ಸಮುದಾಯವನ್ನು, ಇಡೀ ಕುಟುಂಬವನ್ನು ಎತ್ತಿ ಬಾಕಿಯವರನ್ನೆಲ್ಲ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕಾದ ಜವಾಬ್ದಾರಿ ಅವನಿಗಿದೆ. ಹಾಗೆ ಮಾಡದೆ ತನ್ನ ಮಗನಿಗೆ ಮೀಸಲಾತಿ, ತನ್ನ ಮೊಮ್ಮಗನಿಗೆ ಮೀಸಲಾತಿ, ತನ್ನ ಅಳಿಯನಿಗೆ ಮೀಸಲಾತಿ, ಹೀಗೆ ಮಾಡಿ ಪಕ್ಕದ ಮನೆಯ ಇನ್ನೊಬ್ಬ ಸಹೋದರನಿಗೆ ಅದೇ ಜಾತಿಯಲ್ಲಿದ್ದಂಥವನಿಗೆ ಮೀಸಲಾತಿ ಸಿಗದಂಥ ಒಂದು ಪ್ರಕ್ರಿಯೆ ಇದೆ. ಅದು ಎಲ್ಲ ಕ್ಷೇತ್ರಗಳಲ್ಲೂ ಹಾಗೆ ಆಗಿಬಿಟ್ಟಿದೆ. ಆಮೇಲೆ ಮೀಸಲಾತಿಯ ಜೊತೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ, ನಿಜವಾದ ಮೀಸಲಾತಿ ಯಾರಿಗೆ ಸೇರಬೇಕು, ಬುಡಕಟ್ಟಿನ ತಳಮಟ್ಟದಲ್ಲಿ ಯಾರು ನರಳಾಡ್ತಾ ಇದ್ದಾರೋ ಅವರನ್ನು ಇನ್ನೂ ಎತ್ತುವಂಥ ಪರಿಸ್ಥಿತಿ ಯಾರಿಗೂ ಆಗ್ತಾ ಇಲ್ಲ, ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಮಾತೆತ್ತಿದ ತಕ್ಷಣವೇ ವರ್ಗ ಸಂಘರ್ಷಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಹೊರತು ಮೀಸಲಾತಿಯ ಮೂಲ ಉದ್ದೇಶಗಳನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಆ ಮೀಸಲಾತಿಯ ಮೂಲ ಉದ್ದೇಶ ಒಂದು ಜನಾಂಗದಲ್ಲಿ ಅವರಿಗೆ ಅವಜ್ಞೆ ಇರ್ತದೆ, ಅವರಲ್ಲಿ ಒಂದು ರೀತಿಯ ಪ್ರಜ್ಞಾಹೀನ ಸ್ಥಿತಿ ಇರ್ತದೆ, ಅವರಿಗೆ ಒಂದು ದೀನತ್ವ ಇರ್ತದೆ. ಅದನ್ನು ಕಳೆದು ಅವರನ್ನು ಸ್ವಯಂ ಪ್ರೇರಿತರಾಗಿ ತನ್ನನ್ನು ಸಮಾಜಕ್ಕೆ ಅರ್ಪಿಸಿಕೊಳ್ಳುವಂಥ ಒಂದು ಧೀಶಕ್ತಿಯನ್ನು ತುಂಬುವಂಥದ್ದೇ ಮೀಸಲಾತಿ ಆಗಬೇಕಾಗುತ್ತೆ. ಅದನ್ನು ಹೊರತುಪಡಿಸಿ ಬೇರುಳದಂಥ ಮಾತುಗಳನ್ನೆಲ್ಲ ಆಡ್ತಾ ರಾಜಕೀಯ ಪ್ರೇರಿತ ವೋಟ್ ಬ್ಯಾಂಕು ಮಗದೊಂದು ಎಲ್ಲವನ್ನೂ ಸೇರಿಸ್ಕೊಂಡು ಯಾರು ಮಾಡಿದ ಕೆಲಸವನ್ನು ಕೂಡ ತಿರಸ್ಕಾರ ಭಾವನೆಯಿಂದ ನೋಡಿಕೊಂಡು ಯಾವುದೋ ಒಂದು ಜಿದ್ದಿಗೆ ನಾವು ಅಂಟಿಕೊಂಡು ಇರುವಂಥದ್ದು ಸರಿಯಾಗೋದಿಲ್ಲ. ಅಲ್ಲಿ ವಾದ ಮಾಡ್ತಾ ಇರುವಂಥ ಆ ಇಬ್ಬರು ಕೂಡ ಬಹಳ ಸ್ಪಷ್ಟವಾಗಿ ಅದನ್ನು ಬಿಂಬಿಸ್ತಾ ಇದ್ದಾರೆ, ಹೇಳ್ತಾನೂ ಇದ್ದಾರೆ. ಯಾಕಂದರೆ ಮುಟ್ಟುವಂಥವರಿಗೆ ಮುಟ್ತಾ ಇಲ್ಲ, ಮುಟ್ಟುವಂಥವರಿಗೆ ಅನ್ಯಾಯ ಆಗ್ತಾ ಇದೆ. ಅವರ ತಟ್ಟೆಯಲ್ಲಿದ್ದ ತುತ್ತನ್ನು ಕಿತ್ತು ನಾವು ತಿಂತಾ ಇದ್ದೀವಿ. ಯಾರು ಈಗ ಮೀಸಲಾತಿಯನ್ನು ಪಡೆದು ಮುಂದೆ ಬಂದಿದ್ದೇವೆ ಅಂತ ಹೇಳ್ತೇವೆ, ಅವರು ದಲಿತರ ಕೇರಿಯಲ್ಲಿ ಯಾರು ತನ್ನ ಮನೆಯನ್ನು ಮಾಡ್ತಾ ಇಲ್ಲ. ಅವರು ಎತ್ಕೊಂಡು ಬಂದು ಸದಾಶಿವನಗರದಲ್ಲಿ ಮನೆ ಕಟ್ತಾರೆ. ತನ್ನ ಜನಾಂಗದವರು ಬಂದರೂ ಕೂಡ ತಾನು ಹೀನ ದೃಷ್ಟಿಯಲ್ಲಿ ನೋಡ್ತಾರೆ. ಇಂತಹ ದೃಷ್ಟಿಕೋನ ಬದಲಾಗಬೇಕು. ಮೀಸಲಾತಿ ಪಡೆದು ಯಾರು ಉದ್ಧಾರ ಆಗಿದ್ದಾರೋ ಅಂಥ ಉದ್ಧಾರ ಆದವರು ಬಾಕಿ ಉಳಿದವರನ್ನು ಎತ್ತಬೇಕಾದಂಥ ಅನಿವಾರ್ಯ ಸ್ಥಿತಿ ಇದೆ. ಅದು ಮಾಡ್ತಾ ಇಲ್ಲ. ಅದಾಗದೆ ಕೇವಲ ಮೀಸಲಾತಿ ಅಂತ ಹೊಡ್ಕೊಂಡು ಅವ್ರು ಹೇಳಿದಾಗೆ ಸಿಗಬೇಕಾದವರಿಗೆ ಖಂಡಿತವಾಗ್ಲೂ ಸಿಗ್ತಾ ಇಲ್ಲ. ಅದರ ಜೊತೆ ಅಲ್ಪಸಂಖ್ಯಾತರನ್ನು ಸೇರಿಸಿದ್ರು, ಅದರ ಜೊತೆಯಲ್ಲಿ ಇನ್ನುಳಿದ ಕೆಲವು ಜನಾಂಗಗಳನ್ನೆಲ್ಲ ಸೇರಿಸಿ ಶುರು ಮಾಡಿದ್ರು. ಮೂಲದಲ್ಲಿದ್ದಂಥ ಯಾವ ಒಂದು ಆಶಯ ಇತ್ತು, ಅಂಬೇಡ್ಕರ್ ಅವರ ಆಶಯ ಇತ್ತು, ಸಂವಿಧಾನದ ಆಶಯ ಇತ್ತು, ಆ ಆಶಯವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಹೊರತು ಇದರ ಸದ್ಬಳಕೆ ಆಗ್ತಾ ಇಲ್ಲ. ಮತ್ತೆ ನಾನು ಮಾತನಾಡ್ತೀನಿ. ಸೊ ನಾನು ಕೇವಲ ಎಲ್ಲರ ಅಭಿಪ್ರಾಯವನ್ನು ಕೇಳಿದೆ ಇಲ್ಲಿ ತನಕ. ನಿಮ್ಮ ಅಭಿಪ್ರಾಯ ಏನು ಈ ರೀತಿ ಆಗ್ತಾ ಇರೋದಕ್ಕೆ ಅಂತ ಅಂದ್ಬಿಟ್ಟು. ಮೂಲ ಆಶಯ ಇರತಕ್ಕಂಥದ್ದು ಮೀಸಲಾತಿ ಅಂತಕ್ಕಂಥದ್ದು ಸಂವಿಧಾನಾತ್ಮಕವಾಗಿ ಬಂದಿದೆ, ಅದ್ರ ಬಗ್ಗೆ ಎರಡು ಪ್ರಶ್ನೆ ಇಲ್ಲ. ಆದರೆ ಆ ವರ್ಗದಲ್ಲೇನೆ ತುಳಿತಕ್ಕೆ ಒಳಗಾದವರು ತುಳಿತಕ್ಕೆ ಒಳಗಾಗ್ತಾನೆ ಇದ್ದಾರೆ, ಅವರನ್ನ ಮೇಲೆತ್ತುವಂತಹ ಕಾರ್ಯ ಆಗ್ತಾ ಇಲ್ಲ. ಯಾಕೆ? ಈ ಪ್ರಶ್ನೆಯನ್ನು ಮುಂದಿಟ್ಕೊಂಡು ಚರ್ಚೆಯನ್ನು ಮುಂದುವರಿಸ್ತೀನಿ. ಒಂದು ಪುಟ್ಟ ಬ್ರೇಕ್ ನಂತರ.
ಎಸ್, ವೆಲ್ಕಮ್ ಬ್ಯಾಕ್. ಬಲಿತವರಿಗೆ ಏಕೆ ಮೀಸಲಾತಿ ಬಿಗ್ ಡಿಬೇಟ್ನಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ದ್ವಾರಕಾನಾಥ್ ಅವರಿಂದ ಸರ್ ನಿಮ್ಮ ಮಾತಿಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ಮತ್ತೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಓಕೆ, ಅವರು ಬಲಿತವರಲ್ಲ ಅಂತ ಹೇಳಿದ್ರಿ, ಮೀಸಲಾತಿ ಸಿಗ್ತಾ ಇರ್ತಕ್ಕಂಥವ್ರು, ಫೈನ್. ಆ ಬಲಿತವರಲ್ಲದವ್ರು ಇದಾರಲ್ಲ, 100 ಜನ ಇರ್ತಾರೆ ಒಂದು ಗ್ರಾಮದಲ್ಲಿ, ಅವರಿಗೆ ಮೀಸಲಾತಿಯನ್ನು ಕಲ್ಪಿಸ್ತಾರೆ. ನಾನು ಹೇಳಕ್ಕೆ ಹೊರಟಿರೋದು ಆ 100 ಜನರಿಗೆ ಮೀಸಲಾತಿ ಕೊಡಿ, ಅದೇ ಉದ್ದೇಶ, ಸಂವಿಧಾನದ ಉದ್ದೇಶ ಕೂಡ ಹೌದು. ಆದ್ರೆ ಆ 100 ಜನಕ್ಕೂ ಮೀಸಲಾತಿ ಸಿಗ್ತಿಲ್ಲ. ಸಿಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಏನಾಗ್ತಾ ಇದೆ, 10 ಜನಕ್ಕೆ ಮೀಸಲಾತಿ ಸಿಗುತ್ತೆ, ಅವರು ಅವರ ಕುಟುಂಬದವರು ಮೀಸಲಾತಿ ಕೊಡಿಸ್ತಾರೆ, ಇನ್ನು 90 ಜನ ಯಾಕೆ ಶೋಷಿತರಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಹೇಳ್ತಾ ಇರೋದು ಇಲ್ಲಿ ಮೀಸಲಾತಿ ಕೊಡೋದು ಅಂತ ಅನ್ನೋ ದಾರ್ಶ್ಯ ಇದೆಯಲ್ಲ, ಅದು ಅಲ್ಲೇ ನಮ್ಮ ಅಪ್ಪರ್ ಕ್ಯಾಸ್ಟ್ ಮೈಂಡ್ ವರ್ಕ್ ಮಾಡುತ್ತೆ ಅನ್ನೋಂಥದ್ದು. ಅದು ಕೊಡೋದಕ್ಕೆ ಇವ್ರು ಯಾರು, ಈಗ ಅವ್ರು ಯಾರೋ ಮಾತಾಡಿದ್ರು ಕೂಡ ನಾವು ಹಂಗೆ ಮಾತಾಡಿದ್ರು, ಎಲ್ಲ ಹಂಗ್ ತಕೊಂಡ್ಬಿಡ್ತಾರೆ ಹಿಂಗ್ ತಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟಿದೆ. ನಾವು ಮೀಸಲಾತಿ ಬಗ್ಗೆ ಪ್ರಶ್ನೆ ಇತ್ತು ಅಂತವರು ಡೀಮ್ಡ್ ಯೂನಿವರ್ಸಿಟಿಗಳ ಬಗ್ಗೆ ಮಾತಾಡಲ್ಲ, ಕ್ಯಾಪಿಟೇಷನ್ ಬಗ್ಗೆ ಮಾತಾಡಲ್ಲ, ನಾವು ಒಂದು ಶಬ್ದನೂ ಮಾತಾಡಲ್ಲ. ಓನ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಮೀಸಲಾತಿ ಇದೆ, NCC ಕೋಟಾಲ ಮೀಸಲಾತಿ ಇದೆ, ಅಲ್ಲಿ ಯಾವ್ದ್ರಲ್ಲೂ ಕೂಡ ಕ್ರಿಮಿ ಲೇಯರ್ ಇಲ್ಲ, ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆನೂ ಮಾತಾಡಲ್ಲ. ಅಲ್ಲಿ ತೆಂಡೂಲ್ಕರ್ ಮಗನ್ ಬೇಕಾದ್ರೆ ಇದು ತಗೋಬಹುದು, ಮೀಸಲಾತಿ ತಗೋಬಹುದು ಸ್ಪೋರ್ಟ್ಸ್ ಕೋಟಾದಲ್ಲಿ, ಅಲ್ಲಿ ಕ್ರಿಮಿ ಲೇಯರ್ ಇಲ್ಲ, ಈ ಪ್ರಶ್ನೆಗಳೆಲ್ಲ ಬರೋದೇ ಇಲ್ಲ. ಅಲ್ಲ, ಅದ್ ಬರ್ಲೇಬೇಕು. ಅದ್ ಬರ್ದೇ ಇದ್ರೆ ಡಿಬೇಟ್ ನಾವು ತಗೊಂಡಿರೋದೇ ಡಿಬೇಟ್ ಅಲ್ಲ, ಟಾಪಿಕ್ ಬರಬಾರ್ದು ಸರ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಹೇಳ್ತಾ ಇರೋದು ಬಲಿತವರು ಮೀಸಲಾತಿ ತಗೊಳ್ತಾ ಇದ್ದಾರೆ, ಅದು ನಿಜವಾಗ್ಲೂ ದಲಿತರಿಗೆ ಸಿಗ್ಬೇಕಾಗಿತ್ತು ಅನ್ನೋ ಕಾಳಜಿ ಇಟ್ಕೊಂಡು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ, ಹೌದಾನೆ? ನಾನು ಹೇಳ್ತಾ ಇರೋಂಥದ್ದು ಇದು ದಲಿತವರಿಗಾಗಿ ಕೊಡುವಂತ ಮೀಸಲಾತಿ ಅಲ್ಲ. ಮೀಸಲಾತಿಯ ಮೂಲ ಉದ್ದೇಶದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಯಾರು ಸರಿಯಾಗಿ ಅಂಬೇಡ್ಕರ್ದು ಕಾಕಾ ಕಾಲಲ್ಕಲ್ ಕಮಿಷನ್ ಮುಂದ್ಗಡೆ ಅವರೊಂದು ಸಾಕ್ಷ್ಯ ನುಡಿತಾರೆ. ಆ ಸಾಕ್ಷ್ಯದಲ್ಲಿ ಏನು ಕ್ರಿಮಿಲೇಯರ್ ಅಂದ್ರೆ ಏನು ಅಂತ ಹೇಳ್ತಾರೆ, ಮೀಸಲಾತಿನ ಯಾಕೆ ಕೊಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇಳುವಂತದ್ದು ಎಷ್ಟು ಕ್ಲಿಯರ್ ಆಗಿದೆ ಅಂತಂದ್ರೆ, ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾನು ವ್ಯಕ್ತಿಗೆ ಮೀಸಲಾತಿ ಕೊಡ್ತಾ ಇಲ್ಲ, ವರ್ಗಕ್ಕೆ ಕೊಡ್ತಾ ಇದ್ದೀನಿ. ಸರಿ, ಒಂದು ದಲಿತ ವರ್ಗಕ್ಕೆ ಒಂದ್ ನಿಮಿಷ ನಾನು ಪೂರ್ತಿ ಕೇಳಿಸ್ಕೊಂಡ್ಬಿಡಿ ರಾಮ ಅವರೇ, ಒಂದ್ ನಿಮಿಷ ನಾನು ಪೂರ್ತಿ ಕೇಳಿಸ್ಕೊಂಡ್ಬಿಡಿ. ರಾಮಣ್ಣ, ಒಂದ್ ನಿಮಿಷ ನಾನು ಮಾತಾಡ್ತಿದ್ದೀನಿ, ಒಂದ್ ನಿಮಿಷ ನಾನು ಮಾತಾಡ್ಬೇಕು. ಇದು ಯಾಕಂದ್ರೆ ಈಗಲೇ ಮಾತಾಡಿದ್ರೆ ಅದಕ್ಕೆ ಉತ್ತರ ಸಿಗುತ್ತೆ. ಇಲ್ಲ, ನಾನು ಪೂರ್ತಿ ಹೇಳೋವರೆಗೂ ಮಧ್ಯದಲ್ಲಿ ಡಿಸ್ಟರ್ಬ್ ಆಗೋದು ಬೇಡ, ಆಮೇಲೆ ಅದು ಮಿಸ್ಗೈಡ್ ಆಗೋದು ಬೇಡ. ಯಾಕಂದ್ರೆ ಮೀಸಲಾತಿ ಎಲ್ಲರೂ ಹೇಳ್ತಾ ಇರೋದು, ಅರವಿಂದ್ ಅವ್ರು ಹೇಳ್ತಾ ಇರೋದೇನು, ಮೀಸಲಾತಿಯ ಮೂಲ ಉದ್ದೇಶಗಳನ್ನ ಇವ್ರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿದಾರಲ್ಲ, ಅದ್ರ ಮೂಲ ಉದ್ದೇಶ ಏನು ಅಂತ ಹೇಳಿ ಹೊರಟಿದ್ದೀನಿ. ಅದಕ್ಕೆ ಯಾಕೆ ಡಿಸ್ಟರ್ಬ್ ಮಾಡ್ತಾರೆ ಇವರು? ನನಗೆ ಅರ್ಥ ಆಯ್ತು, ಒಂದು ವರ್ಗಕ್ಕೆ ಕೊಡ್ತಾ ಇದ್ದೀನಿ ಮೀಸಲಾತಿ ಅಂತ ಅಂಬೇಡ್ಕರ್ ಅವರು ಹೇಳಿದ್ರು, ಆ ವರ್ಗದ ಎಲ್ಲರಿಗೂ ಸಿಕ್ಕಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಅದನ್ನೇ ಕೇಳ್ತಾ ಇರೋದು. ಈಗ ಮೇಲ್ವರ್ಗಗಳು ಕೊಟ್ಬಿಟ್ಟಿದ್ದಾರೆ ಅಂತ ಈಗ ಎಲ್ಲರೂ ಹೇಳ್ತಾ ಇದಾರಲ್ಲ, ಮೇಲ್ವರ್ಗಗಳು ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಿದೆ. ಒಂದು ಸಣ್ಣ ಪಾರ್ಲಿಮೆಂಟ್ ಅಲ್ಲಿ ಮೊನ್ನೆ ಪ್ರೆಸೆಂಟ್ ಮಾಡಿದಂತಹ ಒಂದೇ ಒಂದು 30 ಸೆಕೆಂಡ್ಸ್ ಅಲ್ಲಿ ನಾನು ನಿಮಗೆ ಈ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ, ನಮ್ಮ ಚರ್ಚೆಗೆ ಇದು ಅನುಕೂಲ ಆಗತ್ತೆ ಅಂತ ಹೇಳ್ಬಿಟ್ಟಿದೆ. ಇಷ್ಟೆಲ್ಲಾ ಮೀಸಲಾತಿ ಕೊಟ್ಟಿದ್ರು ಕೂಡ 60 ವರ್ಷಗಳಿಂದ SCಗಳಿಗೆ 20% ಮೀಸಲಾತಿಯಲ್ಲಿ ಇದ್ರ ಗ್ರೂಪ್ ಎಗೆ ದಕ್ಕಿರೋದು ಬರೀ 11.5%. ಏನು ಅಲ್ಲಿರುವಂತ ಬಲಿಷ್ಠರು ಕೊಟ್ಟಾಗ್ಲೂ ಕೂಡ, ನೀವು ಸೋ ಕಾಲ್ಡ್ ಬಲಿಷ್ಠರು ಅಂತ ಹೇಳ್ತಿದ್ರಲ್ಲ, ಅವ್ರು ಕೊಟ್ಟಾಗ್ಲೂ ಕೂಡ ತಲುಪಿರೋದಷ್ಟು. STಗಳಲ್ಲಿ 10% ಅಲ್ಲಿ 4.8% ಮಾತ್ರ ತಲುಪಿದೆ. OBCಗಳಲ್ಲಿ 55% ಅಲ್ಲಿ 6.9% ಮಾತ್ರ ತಲುಪಿದೆ. ಅದೇ ಬಲಿಷ್ಠ ಜಾತಿಗಳಲ್ಲಿ, ಮೇಲ್ಜಾತಿಗಳಲ್ಲಿ ಇವತ್ತು ಅಲ್ಲಿ ರೆಪ್ರೆಸೆಂಟೇಷನ್ ಎಷ್ಟಿದೆ ಅಂದ್ರೆ 76.8%. ಇದನ್ನ ನಾವು ಬ್ಲೈಂಡ್ ಆಗಿ ಮಾತಾಡಂಗಿಲ್ಲ. ಆಮೇಲೆ ಮೀಸಲಾತಿ ಬಗ್ಗೆ ಲೋಕಾಭಿರಾಮವಾಗಿ ಮಾತಾಡುವಂತದ್ದು, ಬಹಳ ದಾಕ್ಷ್ಯ ಇಟ್ಕೊಂಡು ಮಾತಾಡೋದು, ನಾವು ಕೊಟ್ಬಿಟ್ಟಿದೀವಿ ಅಂತ ಮಾತಾಡೋದು, ಅಹಂಕಾರದಿಂದ ಮಾತಾಡಬಾರ್ದು. ಕೇಳಿಸ್ಕೊಳ್ಳಿ ಸರ್, ಅಫೆನ್ಸ್ ಆಗ್ತಾ ಇದೆ. ದ್ವಾರಕಾನಾಥ್ ಅವರು, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳೋ ಒಂದ್ಸರ್ತಿ. ನೀವು ನನ್ನ ಪ್ರಶ್ನೆಯ ಉದ್ದೇಶನೇ ಅರ್ಥ ಮಾಡ್ಕೋತಾ ಇಲ್ಲ. ಅಲ್ಲ, ನಿಮ್ ಪ್ರಶ್ನೆ ಉದ್ದೇಶ ಅರ್ಥ ಮಾಡ್ಕೊಂಡು ನಾನು ವಿವರಿಸ್ತಾ ಇದ್ದೀನಿ. ಅಲ್ಲ, ನಾನ್ ಕೇಳ್ತೀನಿ, ನೀವ್ ನೋಡಿ ಇವ್ರಿಗೆ ಗೊತ್ತಾಗ್ತಾ ಇದೆ. ನಾನು ಕೇಳಿದ್ದು ವೆರಿ ಸಿಂಪಲ್. ನನ್ನ ಮೊದಲನೇ ಪ್ರಶ್ನೆ ಏನ್ ಗೊತ್ತಾ, ಆಯ್ತು ಕೊಟ್ಬಿಟ್ಟಿದ್ದಾರೆ ಮೇಲ್ವರ್ಗದವರು ಅಂತಿದಾರಲ್ಲ, ಅದು ಬಿಟ್ಕೊಳ್ಳೋಣ, ಕೊಟ್ಟಿಲ್ಲ, ಅವ್ರ ಹಕ್ಕು ಅವ್ರು ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ, ನಂಬರ್ 1. ಎರಡನೇದಾಗಿ ನಾನು ಅವರ ಪರವಾಗಿ ಮಾತಾಡ್ತಿರೋದು, ನೀವು ಆ ಪಾಯಿಂಟ್ಗೆ ಬರ್ತಾ ಇಲ್ಲ. ನೀವು ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಅಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸರ್. 100 ಜನದಲ್ಲಿ 10 ಜನಕ್ಕೆ ಸಿಗ್ತಾ ಇದೆ ಮೀಸಲಾತಿ, ಇನ್ನು 90 ಜನಕ್ಕೆ ಸಿಗ್ತಾ ಇಲ್ಲ. ಯಾಕೆ ಹೇಳಿ, ಯಾಕೆ? ನೋಡಿ, ಈಗ IIT ನಲ್ಲಿ ಮೀಸಲಾತಿ ಕಾಲ್ಫರ್ ಆಗುತ್ತೆ. ಸರಿ, ಮುನಿಯಪ್ಪ ಅವರು ಗ್ರಾಜುಯೇಟ್, ಅವ್ರ ಮಗ ಅಪ್ಲೈ ಮಾಡ್ತಾನಲ್ಲಿ. ಸರಿ, ಯಾಕಂದ್ರೆ ಅವ್ರು ಗ್ರಾಜುಯೇಟ್ ಆಗಿರೋದ್ರಿಂದ ಅವ್ರ ಮಗ ಅಪ್ಲೈ ಮಾಡ್ತಾರೆ. ಸರಿ, ನಾನು ಕೂಲಿಕಾರ, ನನ್ನ ಮಗ ಅಲ್ಲಿವರೆಗೂ ಹೋಗೋದೇ ಇಲ್ಲ. ಹಂಗಾದ್ರೆ ಮುನಿಯಪ್ಪನ ಮಗನ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಪೂರ್ತಿ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ. ದಯವಿಟ್ಟು ಪೂರ್ತಿ ಕೇಳಿಸ್ಕೊಳ್ಳಿ. ಮುನಿಯಪ್ಪ
ಬಲಿತವರು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಕೊಡದೇ ಇದ್ರೆ ಆ ಮೀಸಲಾತಿ ಮೇಲ್ವರ್ಗಕ್ಕೆ ಹೋಗುತ್ತೆ, ಜನರಲ್ ಮೆರಿಟ್ಗೆ ಹೋಗುತ್ತೆ. ಈ ಕುತಂತ್ರವನ್ನ, ಈ ತಂತ್ರವನ್ನ ಅರ್ಥ ಮಾಡ್ಕೋಬೇಕು ನಾವು. ಇದನ್ನ ಎಷ್ಟು ಕಡೆ ಆಗಿದೆ ಸರ್ ಈ ತರ? ಅಲ್ಲ, ಈಗ ಗ್ರಾಜುಯೇಟ್ ಮಕ್ಕಳು ಅಪ್ಲೈ ಮಾಡಬೇಕು, ಐಐಟಿ ತರ ಎಷ್ಟು ಎಕ್ಸಾಂಪಲ್ ಇದೆ? ಪ್ರಶ್ನೆ ಎತ್ತೋದಾದ್ರೆ ಖರ್ಗೆ ಅಂತ ಅವ್ರು ಎಷ್ಟು ಜನಕ್ಕಾಗಿದೆ ಹಂಗಾದ್ರೆ? ಬೇಕಾದಷ್ಟು ಮಾತೆತ್ತಿದ್ರೆ ಖರ್ಗೆ ಅಲ್ಲ, ಬೇಕಾದಷ್ಟಾಗಿದೆ ಸರ್. ಖರ್ಗೆ ಅಂತ ಅವ್ರಿಗೆ ಎಷ್ಟು ಜನಕ್ಕಾಗಿದೆ? ತುಂಬಾ ಜನಕ್ಕಾಗಿದೆ, ತುಂಬಾ ಜನಕ್ಕಾಗಿದೆ. ನಾನು ರಾಜ್ಯದ ಎಕ್ಸಾಂಪಲ್ ಕೊಡ್ತಿಲ್ಲ, ನಾನು ದೇಶದ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲ, ಸಾಕಷ್ಟು ಪರ್ಸೆಂಟೇಜ್ ತಗೊಂಡಾಗ ಹಂಗೇನಾದ್ರೂ ಆಗಿದ್ದಿದ್ರೆ ಇಲ್ಲಿ ಪರ್ಸೆಂಟೇಜ್ ರೈಸ್ ಆಗ್ಬೇಕಾಗಿತ್ತು. ನಾನು ಹೇಳೋದು ನಿಜವಾಗ್ಲೂ ಹಿಂದುಳಿದ ಆಯೋಗಕ್ಕೆ ಪರವಾಗಿ ಅಂದ್ರೆ ಹೋರಾಟವನ್ನ ಮಾಡೋದಾದ್ರೆ ಈ ಆಂಗಲ್ ತಪ್ಪು ಅಂತ ನಾನು ಹೇಳ್ತಾ ಇರೋದು. ತಪ್ಪಲ್ಲ, ಅಂಬೇಡ್ಕರ್ ಹೇಳಿರುವಂತಹ ಮೂಲ ಆಶಯನೇ ಇಲ್ಲಿ ನಾವು ನೀವ್ ಹೇಳ್ತಾ ಇರೋದು ಹೆಂಗಿದೆ ಅಂತಂದ್ರೆ ರಿಸರ್ವೇಶನ್ ಸಿಕ್ಕಿದೆ, ಅದು ಯಾರಿಗಾರು ಆಗ್ಲಿ ಅನುಭವಿಸಿ, ಹಂಗಾಗ್ಬಿಡುತ್ತೆ. ಆಗಲ್ಲ, ಖಂಡಿತ ಅದು ಅಂಬೇಡ್ಕರ್ ಹೇಳೋದು ಅದೇ ತರ. ಅಂಬೇಡ್ಕರ್ ಇಲ್ಲಿ ಕೇಳಿ, ಕುರಾನ್ ಆಗಿದೆಯೋ ಮುಸಲ್ಮಾನರಿಗೆ, ಯೇಸು ಕ್ರಿಸ್ತನಿಗೆ ಯಾವ ಆ ರೀತಿ ಅಂಬೇಡ್ಕರ್ ಸಂವಿಧಾನ. ಹೌದು, ಅಂಬೇಡ್ಕರ್ ಹೇಳಿದ್ದೆ ಕರೆಕ್ಟ್ ಅಲ್ಲ ಅಂತ ನಾವ್ ಹೇಳಕ್ ಹೊರಟ್ರೆ ನಾನು ಇವರ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವ್ರು ಹೇಳಿರೋದು ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಕಾಲ ಸತತವಾಗಿ ಈ ವಿಚಾರದಲ್ಲಿ ನಾನು ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಇವತ್ತು ಯಾವತ್ತೋ ಶೆಡ್ಯೂಲ್ ಕಾಸ್ಟ್ ಮೇಲ್ವರ್ಗ ಬಂದ್ಬಿಟ್ಟಿದ್ದಾರೆ, ಬಲಿತ ವರ್ಗ ಅಂತ ಅವ್ರ ವಿರುದ್ಧವಾಗಿ ನಾನು ಮಾತಾಡ್ತಾ ಇಲ್ಲ. ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಹಂತ ಮುಟ್ಟಿರ್ತಕ್ಕಂಥ ದಲಿತರು ತನ್ನ ಹಂತ ಮಂದಿಗೆ ಬಿಟ್ಕೊಡ್ಬೇಕು. ನಾವು ಇವತ್ತು ನಾನು ಆರ್ಥಿಕವಾಗಿ ಮೇಲೆ ಬಂದಿದ್ದೀನಿ ಅಂತ ಅಂದ್ಮೇಲೆ ನಾನು ಟಾಟಾ ನೋಡಿ, ಆದ್ರೆ ನೋಡಿ ಎಲ್ಲೋ ಏನ್ ಮಾಡ್ತಾ ಇದ್ದೀವಿ ಕೇಳಿಸ್ಕೊಳ್ಳಿ. ಇದು ಬಹಳ ಪಾಪ್ಯುಲರ್ ಅಲ್ಲ, ಬಹಳ ಪಾಪ್ಯುಲರ್ ಆಗಿ ನೀವು ಮಾತಾಡಕ್ ಹೊರಟಿದ್ದೀರಿ. ಇಡೀ ಜಗತ್ತು ಗೊತ್ತಿರಿ, ನೀವ್ ಯಾರು ಮುಖವಾಡ ಅಂತ ಇಡೀ ಜಗತ್ತು ಗೊತ್ತಿದೆ. ನೀವು ಮಾತಾಡ್ತೀರಿ ಇನ್ನೊಬ್ಬರು ಕೊಟ್ಟು ಇನ್ನೊಬ್ಬ ಕೇಚ್ ಮನೆ ಹಾಕ್ತಾನೆ. ಮುಖವಾಡ ಅಂತ ಹೇಳ್ತಿರಲ್ಲ, ನಿಜವಾದ ಮುಖವಾಡ ನೀವಲ್ವ ಹಾಕೊಂಡಿರೋದು? ಯಾರು? ಹೇಗೆ? ನೀವು ವೈದಿಕ ಮುಖವಾಡವನ್ನ ಹಾಕೊಂಡು ರಿಸರ್ವೇಶನ್ ವಿರುದ್ಧ ನೀವೇ ಮಾತಾಡ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಗೆ ಏನು ಕೊಟ್ಟಿದ್ದಾರೋ ಏನು ಮಾಡಿದಾರೋ ಎತ್ಕಟ್ಟಿದ್ದಾರೆ. ಯಾರು ಎತ್ಕಟ್ಟಿಲ್ಲ. ನಾನು 25 ನಿಮ್ಮಂತ ಅವರಿಂದಲೇ ಇವತ್ತು ದಲಿತರ ನಾಶಕ್ಕೆ ಕಾರಣ ಆಗಿರೋದು. ಸಾಧ್ಯ ಯಾರು ಅಲ್ಲ, ಯಾರು ಅಲ್ಲ. ನೀವು ಮುಖವಾಡ ಅಂತ ಹೇಳ್ತಿದ್ರಲ್ಲ, ವಾಪಸ್ ತಗೊಳ್ಳಿ, ನೀವು ಮುಖವಾಡ ಇಲ್ಲ. ಮುಖವಾಡ ನೀವು ಮುಖವಾಡ ನೀವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಇವತ್ತು ಅಂಬೇಡ್ಕರ್ ಬೇಸಿಕ್ ಓದಿಲ್ವಲ್ಲ ನೀವು, ಬೇಸಿಕ್ ಓದಿಲ್ವಲ್ಲ ನೀವು. ಅಂಬೇಡ್ಕರ್ ಕೋಟ್ ಮಾಡ್ತಾ ಇದ್ದೀನಿ ನಿಮ್ಗೆ. ಅಲ್ಲಲ್ಲ, ಅಂಬೇಡ್ಕರ್ ಸ್ಟ್ಯಾಟಿಸ್ಟಿಕ್ಸ್ ಇದೆ ಇಲ್ಲಿ, ಸ್ಟ್ಯಾಟಿಸ್ಟಿಕ್ಸ್ ಇದೆ ಇಲ್ಲಿ. ನೀವು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಳ್ಳಿ. ನೀವು ರೈತರು ಇವತ್ತು ಚಪ್ಪಲಿ ಹೊಲ್ಕೊಂಡು ಜೀತ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಇಲ್ಲಿ ಬಂದು ಮಾತಾಡೋದೇ ಇಲ್ಲ, ಮಾತಾಡೋದಿಲ್ಲ. ಅವ್ರಿಗೆ ಅವಕಾಶ ಚಾಪೆ ಹಾಕ್ಬಿಡ್ತೀರ ಅದಕ್ಕೆ. ನಾನ್ ಮಾತಾಡ್ತೀನಿ ಅವ್ರ ಪರವಾಗಿ, ನೀವು ಮಾತಾಡಕ್ ಬಂದಿರೋದು ವೈದಿಕ ಪರವಾಗಿ. ಅವ್ರಿಗೆ ಬೇಸಿಕ್ ಆಗಿ ಅಂಬೇಡ್ಕರ್ ಮೂವ್ಮೆಂಟ್ ಗೊತ್ತಿಲ್ಲ, ಗೊತ್ತೇ ಇಲ್ಲ ಅವ್ರಿಗೆ, ಗೊತ್ತಿಲ್ಲ, ಗೊತ್ತಿಲ್ಲ, ಅವಕಾಶವಾದಿಗಳು ಈಗ ನೋಡಿ ದೊಡ್ಡದಾಗಿ ಮಾತಾಡೋದ್ರಲ್ಲ. ನನ್ಗೆಲ್ಲ ವಿಷಯ ಗೊತ್ತಿದೆ, ನನ್ನ ಸಂದರ್ಭ ಸಮಯ ಕಡಿಮೆ ಇದೆ. ಹಾಗಾಗಿ ಸಂದರ್ಭವನ್ನ ಯಾರನ್ನು ಮನಸ್ಸು ಸಮಾಧಾನ ಹಳ್ಳಿಗಳಲ್ಲಿ ಗ್ರಾಜುಯೇಟ್ ಮಾಡಿ ಇವತ್ತು ಅವ್ರಿಗೆ ಯಾವ್ದೋ ಒಂದು ಉದ್ಯೋಗ ಕಾಂಗ್ರೆಸ್ ಯಾರ ಪಾರ್ಟಿ? ನಾನು ಡಿಗ್ರಿ ಮಾಡುವಾಗ 43% ಬಂದೆ. ಎಂಟ್ರೆನ್ಸ್ ಎಕ್ಸಾಮ್ 45% ಇತ್ತು. ನಾನು MA ಮಾಡಕ್ ಆಗ್ಲಿಲ್ಲ. ಕಾರಣ ಇದಕ್ಕೆ ಸಂಬಂಧಪಟ್ಟಂಗೆ ಉದಯ್ ಅವರೇನೋ ಹೇಳ್ತಾ ಇದ್ರು. ಸರ್ ಹೇಳಿ, ದಯವಿಟ್ಟು ಹೇಳಿ. ಇಲ್ಲ ದ್ವಾರ, ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಮಾತಾಡಿಬಿಡಿ. ಸಾಂಪ್ರದಾಯಿಕವಾಗಿ ಮೀಸಲಾತಿಯನ್ನು ವಿರೋಧಿಸ್ತಾ ಬಂದಿದ್ದವರಲ್ಲ, ಮೀಸಲಾತಿ ಮೆರಿಟ್ ವಿರೋಧಿ ಅಂತಿದ್ರು. ಇವತ್ತು ಎಲ್ಲ ಪಟ್ಟಿ ನೋಡಿ, CET ಪ್ರತಿ ವರ್ಷ CET ಅಡ್ಮಿಷನ್ಗಳಾಗ್ತಾ ಇದೆ. ಅವ್ರು ಯಾರು ಕಳಪೆ ಮೆರಿಟ್ನವರಲ್ಲ. SC ST OBC ಹುಡುಗರು ಸರಿಸಮಾನವಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಅವ್ರು ಹಿಂದಿನ ತಲೆಮಾರಿನವ್ರಿಗೆ ಅವಕಾಶ ಕೊಟ್ಟಿದ್ರಿಂದ, ಅವ್ರ ಪಾಲಕರು ವಿದ್ಯಾವಂತರಾಗಿದ್ದ ಪಾಪ ಇವ್ರಿಗೆ ಕೂಡ ಒಂದು ಮತ್ತೆ ಅವ್ರಿಗೆ ಭರವಸೆ ಮೂಡಿದೆ, ಒಂದು ಆತ್ಮವಿಶ್ವಾಸ ಮೂಡಿಸು. ಎಲಿಮಿನೇಟಿಂಗ್ ಪ್ರಾಸೆಸ್, ಇಟ್ ಇಸ್ ಎಂಪವರ್ಮೆಂಟ್ ಪ್ರಾಸೆಸ್. ಅಟ್ಲೀಸ್ಟ್ ಒಂದು 3-4 ತಲೆಮಾರುಗಳಾದ್ರೆ ಅದೇ ಸರ್ ನನ್ನ ಪ್ರಶ್ನೆ ಏನ್ ಗೊತ್ತಾ? ಆಯ್ತು, ನಾನು ಹೇಳ್ತೀನಿ, ಒಪ್ಕೋತೀನಿ. ನಿಮ್ಮ ಮಾತನ್ನೇ ತಗೊಳ್ಳೋದಾದ್ರೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಪೀಠ VS ಕೃಷ್ಣ ಇರುವಂತಹ ಮೇಧಾವಿಗಳು ತೀರ್ಪು ಅವರು ಆ ಪೀಠದಲ್ಲಿದ್ರು, ಆ ನ್ಯಾಯಪೀಠದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಬರೀ ಆರ್ಥಿಕ ಮಾನದಂಡದಿಂದ ಕೊಡ್ಲಿಕ್ಕಾಗಲ್ಲ ಈ ಮೀಸಲಾತಿಯನ್ನ. ಕ್ಯಾಸ್ಟ್ ಕಮ್ ಮೀನ್ಸ್ ಟೆಸ್ಟ್, ಜಾತಿ ಮತ್ತು ಮೆರಿಟ್
ಓಕೆ. ಆಮೇಲೆ ಇವೆಲ್ಲ ಕೋಟಾದಲ್ಲೂ ಕೂಡ ಮೆರಿಟ್ ಇಸ್ ಇಂಪಾರ್ಟೆಂಟ್. ಅಲ್ಲಿ ಬೇಕಾಬಿಟ್ಟಾಗಿ ಎಲ್ಲರಿಗೂ ಕೊಟ್ಟ ಜಾತಿಗೆ ಸೇರಿದ ಮಾತ್ರಕ್ಕೆ ಕೊಡಲ್ಲ, ಅಲ್ಲೂ ಕೂಡ ಸ್ಪರ್ಧೆ ಇದೆ. ಆ ಸ್ಪರ್ಧೆಯಿಂದಾಗಿ ಇವತ್ತು ಅವ್ರು ಬೇರೆಯವ್ರಿಗೆ ಸರಿಸಮಾನವಾಗಿ ಇವ್ರು ಯಾರು ಕ್ಯಾಪಿಟೇಷನ್ ವ್ಯವಸ್ಥೆ ಮೆರಿಟ್ ವಿರೋಧಿ ಅಂತ ಯಾರು ಹೇಳಿಲ್ಲ. ಕ್ಯಾಪಿಟೇಷನ್ ಸಿಸ್ಟಮ್ ಇಸ್ ನೆಗೇಷನ್ ಆಫ್ ಮೆರಿಟ್. ಸರ್ ಅಲ್ಲಿ ಜಾತಿ ಬಲ ಇತ್ತು. ಒಂದ್ ಸೆಕೆಂಡ್ ನೀವು ಮೆರಿಟ್ ಬಗ್ಗೆ ಮಾತಾಡ್ತಾ ಇದ್ದ ಅಂದ್ರೆ ನಾನು ಅದನ್ನ ಹೇಳ್ತಾ ಇಲ್ಲ. ದಯವಿಟ್ಟು ನಾನು ಸ್ಪಷ್ಟಪಡಿಸ್ತೀನಿ, ದಯವಿಟ್ಟು ಎಲ್ರಿಗೂ ನಾನು ಮೀಸಲಾತಿಯನ್ನ ಕಿತ್ತಾಕಬೇಕು ಪರಿಶಿಷ್ಟ ವರ್ಗದವರಿಗೆ ಅಥವಾ ಪಂಗಡದವರಿಗೆ ಅದಲ್ಲ ನಮ್ಮ ಉದ್ದೇಶ. ವಿ ಆರ್ ನಾಟ್ ಟೆಲ್ಲಿಂಗ್ ಲೈಕ್ ದಟ್. ನಾನು ಹೇಳ್ತಾ ಇರೋದು ಕೂಡ ದಲಿತರಿಗೆ ಅಥವಾ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸಿಗ್ತಾ ಇಲ್ಲ, ಸಿಗಬೇಕು. ಸುಪ್ರೀಂ ಕೋರ್ಟ್ ಈ ವಿಷಯ ಬಂದಿದೆ, ಕ್ರೀಮಿ ಲೇಯರ್ ಎಲಿಮಿನೇಷನ್ ಆಫ್ ದಿ ಕ್ರೀಮಿ ಲೇಯರ್. ಅದನ್ನೇ ನಾನು ಪರ ವಿರೋಧಿ ಅಭಿಪ್ರಾಯಗಳು ಬರ್ತಾ ಇದೆ. ಅದನ್ನೇ ನಾನು ಕೇಳ್ತಾ ಇರೋದು ಸರ್. ಕ್ರೀಮಿ ಲೇಯರ್ ಬಗ್ಗೆ ಅಂಬೇಡ್ಕರ್ ಹೇಳಿರೋದನ್ನ ತಗೊಂಡ್ಬಂದಿದೆ ಸರ್. ನಾನು ಅದನ್ನ ನಿಮ್ಮ ಸ್ಟಾಟಿಸ್ಟಿಕ್ಸ್ ಆಧಾರದಲ್ಲಿ ಹೇಳೋದಾದ್ರೆ ಇವಾಗ ನೀವೇನೋ ಎಷ್ಟೋ ಹೇಳಿದ್ರಿ 18 ಪಾಯಿಂಟ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಅಲ್ವಾ ಸರ್? ಸರ್ ಇಲ್ಲಿ ಸರ್ ಇಲ್ಲಿ ಸರ್ ನಿಮ್ಗೆ ಇದೊಂದು ಹೇಳ್ಬಿಡ್ತೀನಿ ಸರ್, ಇದೊಂದು ಇನ್ನೇನು ಜಾಸ್ತಿ ಹೇಳಲ್ಲ ನಾನು. ದೇರ್ ಆರ್ ಇದು ಏನು 149 ಸೆಕ್ರೆಟರಿ ಪೋಸ್ಟ್ಗಳಿದಾವೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಅದರಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಇರೋದು 2. ಓಕೆ. ಎಸ್ಟಿಗಳು ಇದರಲ್ಲಿ 108 ಅಡಿಷನಲ್ ಸೆಕ್ರೆಟರೀಸ್ ಇದ್ದಾರೆ. ಅದರಲ್ಲಿ ಎಸ್ಟಿಗಳಿರೋದು 1. ಇದು 477 ಜಾಯಿಂಟ್ ಸೆಕ್ರೆಟರೀಸ್ ಇದ್ದಾರೆ. ಅದರಲ್ಲಿ ಎಸ್ಸಿಗಳಿರೋದು 6.5% ಅಷ್ಟೇ. ಎಸ್ಟಿಗಳಿರೋದು 1.5% ಅಷ್ಟೇ. ಒಬಿಸಿಗಳಿರೋದು 3.1% ಅಷ್ಟೇ. ಇವೆಲ್ಲವೂ ಕೂಡ ಪಾರ್ಲಿಮೆಂಟ್ ಕೊಟ್ಟಿರುವಂತಹ ಡಾಕ್ಯುಮೆಂಟ್. ನೀವ್ ಏನ್ ಹೇಳ್ತಾ ಇದ್ದೀರಾ? ನಾನು ಹೇಳ್ತೀನಿ ಕೇಳಿ. ಅದು ಬೇರೆ ಹೋರಾಟ ಮಾಡಿ ಸರ್, ರಿಸರ್ವೇಶನ್ ಶೇಕಡಾವಾರು ಜಾಸ್ತಿ ಮಾಡಿ ಅಂತ ಹೇಳಿ ಇರೋ ವ್ಯಾಪ್ತಿನಲ್ಲಿ ಇವಾಗ ಕೊಟ್ಟಿರೋದ್ರಲ್ಲಿ ಅದು ಎಲ್ರಿಗೂ ತಲುಪಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನಾನು 30 ಸೆಕೆಂಡ್ಸ್ ನಂಗೆ ಟೈಮ್ ಕೊಡಿ. ನಾನು ಹೇಳ್ತಾ ಇರುವಂತದ್ದು ನೀವೆಲ್ಲರೂ ಅರ್ಥ ಮಾಡ್ಕೊಂಡಂಗೆ ಅದು ಉದ್ಯೋಗಕ್ಕೋ ಇದಕ್ಕೋ ಕೊಡುವಂತದ್ದಲ್ಲ. ಅದನ್ನ ರಿಸರ್ವೇಶನ್ ಅಂತ ಕರೆಯೋದೇ ತಪ್ಪು. ಇಟ್ ಇಸ್ ರೆಪ್ರೆಸೆಂಟೇಷನ್. ಅದನ್ನ ಪ್ರಾತಿನಿಧ್ಯ ಅಂತ ಕರಿಬೇಕೆ ಹೊರತು ಮೀಸಲಾತಿ ಅಂತ ಕರಿಬಾರ್ದು. ಹೆಂಗ್ ಮಾಡ್ತಾ ಇದೀರಾ? ಆಗ್ಲಿ ಸರ್, ಪ್ರಾತಿನಿಧ್ಯನೋ ರೆಪ್ರೆಸೆಂಟೇಷನ್ ಮೀಸಲಾತಿನೋ ಏನೋ ಒಂದು ನೀವ್ ಹೆಂಗ್ ಬೇಕೋ ಕರ್ಕೊಳ್ಳಿ. ನಾನ್ ಹೇಳ್ತಾ ಇರೋದು ಆ ಪ್ರತಿನಿಧಿಗಳು ಯಾರನ್ನ ಅದ್ರ ಮುಖಾಂತರ ತರ್ತಾರೆ, ಆ ಪ್ರತಿನಿಧಿಗಳು ಆ ವರ್ಗದ ಎಲ್ಲಾ ಸ್ತರದವರು ಆಗಿರಬೇಕು ಅನ್ನೋ ನನ್ನ ಚರ್ಚೆ. ನೀವು ಬರೀ ಮೀಸಲಾತಿ ಶೇಕಡಾವಾರು ಜಾಸ್ತಿ ಮಾಡಿ ಅಂತ ಹೇಳಿ ಸರ್, ನೀವು ಅದು ಬೇರೆ ಹೋರಾಟ ಆಗ್ಬಿಡುತ್ತೆ. ಅದು ಯಾವಾಗ ತಲುಪುತ್ತೆ ಹೇಳಿ? ಅದು ಯಾವಾಗ ತಲುಪುತ್ತೆ? ಒಂದೊಂದೇ ವರ್ಗ ಅದು ಸ್ಟೇಜ್ ಬೈ ಸ್ಟೇಜ್ ಮೇಲಕ್ಕೆ ಹೋಗ್ಬೇಕೆ ಹೊರತು ಇದ್ದಕ್ಕಿದ್ದಂಗೆ ಮೇಲಕ್ಕೆ ಹೋಗ್ಬೇಕಲ್ಲ. ಕೂಲಿಯವನ ಮಗ ಐಐಟಿನಲ್ಲಿ ಅವನು ಸೀಟ್ ತಗೊಳಕ್ ಆಗಲ್ಲ. ಅವಕಾಶ ಹೇಳಿ. ನಿಮಿಷ, ಇದು ತಳಮಟ್ಟದವರು ಹಂತ ಹಂತವಾಗಿ ಮೇಲೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಉಳಿದಂತ ಪ್ರೌಢಿಮ ಇದ್ದಂಥವ್ರು ಬುದ್ಧಿವಂತರೆಲ್ಲ ಹಂತ ಹಂತವಾಗಿ ಕೆಳಗೆ ಬರ್ಬೇಕಂತ ಒಂದು ಉದ್ದೇಶ ಏನಿರಬಾರ್ದು ಒಂದು. ಆಮೇಲೆ ನನಗೆ ದ್ವಾರಕನಾಥ್ ಅವ್ರ ಮೇಲೆ ತುಂಬಾ ತುಂಬಾ ಗೌರವ ಇದೆ. ಅವರು ಪ್ರತಿ ಸರ್ತಿನೂ ಕೂಡ ಲೆಕ್ಕಾಚಾರಗಳನ್ನು ಸ್ಟಾಟಿಸ್ಟಿಕ್ಸ್ ಅನ್ನು ಇಟ್ಕೊಂಡೇ ಮಾತಾಡ್ತಾ ಇರ್ತಾರೆ. ಆ ಸ್ಟಾಟಿಸ್ಟಿಕ್ಸ್ ತಳಮಟ್ಟದವ್ರಿಗೆ ಎಷ್ಟು ಅರ್ಥ ಆಗುತ್ತೆ ಅಂತ ಹೇಳುವಂಥದ್ದು ಮುಖ್ಯ ಆಗುತ್ತೆ. ಆಮೇಲೆ ಎರಡನೇದಾಗ ಸ್ಟಾಟಿಸ್ಟಿಕ್ಸ್ ಅನ್ನು ಹೇಳುವಂಥವ್ರು ದ್ವಾರಕನಾಥ್ ಮಾತ್ರ ಆಗಬಾರ್ದು, ಬಾಕಿ ಉಳಿದವರು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಲ್ಲಿ ಕೂತವರು 3 ಹಂತದಲ್ಲಿ ಬರಬೇಕು ಅಂತ ರೇಷ್ಮೆ ಅವರು ಕೂಡ ಹೇಳಿದ್ರು. ಆ 3 ಹಂತ ಅಲ್ಲ, ಒಬ್ಬ ಪ್ರತಿಭಾನ್ವಿತನಾಗಿ ಆತನದ ಪ್ರೌಢಿಮೆ ಇದ್ದು ಆತನಿಗೆ ಪೈಪೋಟಿ ಮಾಡ್ಲಿಕ್ಕೆ ಶಕ್ತಿ ಇದ್ದಾಗ ಆತ ಯಾಕೆ ಈ ಮೀಸಲಾತಿಯನ್ನು ಬಳಸ್ಕೊಂಡು ಇನ್ನೊಬ್ಬರಿಗೆ ಸಿಗುವಂಥದ್ದನ್ನು ತಾನು ದೋಚಿಕೊಳ್ತಾನೆ? ಇನ್ನೊಬ್ಬರಿಗೆ ಕೊಡ್ಲಿ. ರಾಮು ಅವರನ್ನು ಇಬ್ರು ಸೇರ್ಕೊಂಡು ನೀವು ಒಂದು ರೀತಿಯಲ್ಲಿ ಅವರನ್ನು ಯಾವುದೋ ಒಂದು ರೀತಿಯಲ್ಲಿ ವಿಚಿತ್ರವಾದ ಪ್ರಾಣಿ ರೀತಿಯಲ್ಲಿ ನೋಡ್ತಾ ಇದ್ದೀರಾ. ಇದು ಬಹಳ ದುರಂತ, ಇದು ಬೇಜಾರು. ಯಾಕಂದ್ರೆ ಅವರು ಕೂಡ ಅವ್ರು ಮಾತಾಡಿದ್ರು ಹಂಗಂದ್ರೆ ಎತ್ಕೊಟ್ಟಂಗ್ ಮಾತಾಡ್ಬಿಟ್ಟು ನೀವು ಮಾತಾಡಿದ್ರು ಕೂಡ ಒಪ್ತೀನಿ ನಾನು. ಪ್ರಧಾನಮಂತ್ರಿ ಪೋಸ್ಟ್ ಅನ್ನ ಒಂದು ಮಾಡಬೇಡಿ. ಮುಖ್ಯಮಂತ್ರಿ ಬೇರೆ ಸಮುದಾಯದಲ್ಲಿ ಮತ್ತೆ ವಿಷಯಾಂತರ ಮಾಡ್ತಾ ಸರ್. ಇಲ್ಲ ಸರ್, ಖಂಡಿತ ಇಲ್ಲ. ಬಟ್ ನೀವು ಅರ್ಥ ಮಾಡ್ಕೊಳ್ತಾ ಸಾಮಾಜಿಕವಾಗಿ ಇಲ್ಲ ಸರ್. ನಾನು ಹೇಳ್ತೇನೆ ಹೌದು 50% ಜನರಲ್ ಅಲ್ಲಿ ಕ್ರಿಮಿ ಲೇಯರ್ ಇದೆಯಾ? ಇಲ್ಲ. ಯಾಕಿಲ್ಲ?
ಅಂದ್ರೆ ಯಾವ ತರ ಕ್ರೀಮಿ ಲೇಯರ್ ಬರ್ಬೇಕು ಅಂತ ನೀವು ಅಲ್ಲಿ ಡಾಕ್ಟರ್ ಮಗ ಡಾಕ್ಟರ್ ಯಾಕೆ ಆಗ್ಬೇಕು? ಅದು ಪ್ರೊಫೆಷನ್ ರೀ, ಅವ್ರ ಹತ್ರ ಅವ್ರಿಗೆ ಯೋಗ್ಯತೆ ಇದೆ. ಹಂಗಲ್ಲ ಸರ್, ನೋಡಿ, ಅವ್ರ ಯೋಗ್ಯತೆ. ಯೋಗ್ಯತೆ ಅಲ್ಲ, ಅಲ್ಲ, talent talent ಬಂತು ಸರ್. ಅದು ಟ್ಯಾಲೆಂಟ್ ಮೇಲೆ ಬರುತ್ತೆ ಸರ್. ಅದು ಟ್ಯಾಲೆಂಟ್ ಏನ್ ಸರ್ ಮತ್ತೆ talent ಪ್ರತಿಭೆ ಇದ್ದಾಗ ಇದೆ, ಅವ್ರು ಬರ್ಲಿಕ್ಕೆ ಇರೋದಕ್ಕೆ ಅವ್ರು ಅಲ್ಲೂ ಜನರಲ್ ಮೆರಿಟ್ ನಲ್ಲೂ ಫೈಟ್ ಮಾಡ್ತಾ ಜನರಲ್ ಇರೋದು ಫೈಟ್ ಮಾಡಿ ಬರ್ಲಿ ಅವನು, ಅವನಿಗೆ ಪ್ರತಿಭೆ ಇದ್ದಾಗ. ನೀವು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಎಜುಕೇಶನ್ ಸಿಸ್ಟಮ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾರಿಗೆ ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದು ಅಲ್ಲ ಚರ್ಚಾ ವಿಚಾರ. ನೀವು ಲೆಕ್ಕಾಚಾರ ಅದಲ್ಲ. ನಮ್ಮ ಇವತ್ತಿನ ಚರ್ಚೆ, ಇವತ್ತು ನನ್ನ ಹತ್ರ ಒಂದು ಡಾಕ್ಯುಮೆಂಟ್ ಇದೆ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯವರು ಕೊಟ್ಟಿರ್ತಕ್ಕಂಥದ್ದು. ಇದೇ ನಮ್ಮ ಚರ್ಚಾ ವಸ್ತು. ಅವ್ರು ಹೇಳ್ತಾ ಇರೋದು ಅಷ್ಟೇನೆ, ಎಷ್ಟು % ರಿಸರ್ವೇಶನ್ ಕೊಟ್ಟಿದ್ದಾರೆ, ಅದನ್ನು ಜಾಸ್ತಿ ಮಾಡಬೇಕು ಕಡಿಮೆ ಮಾಡಬೇಕು ಅನ್ನೋದು ಅದು ಬೇರೆ ವಿಚಾರ. ಹೋರಾಟವನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಕೊಟ್ಟಿರೋ ರಿಸರ್ವೇಶನ್ ನಲ್ಲಿ ಎಲ್ಲರಿಗೂ ಯಾಕೆ ಕೊಡ್ತಾ ಇಲ್ಲ, ಎಲ್ರಿಗೂ ಯಾಕೆ ಸಿಗ್ತಾ ಇಲ್ಲ? ನಾನು ಹೇಳ್ತಾ ಇರೋದು, ದಲಿತರಲ್ಲಿ ಅಥವಾ OBCಗಳಲ್ಲಿ ಅಥವಾ ತಳ ಸಮುದಾಯಗಳಲ್ಲಿ ನೀವು ಒಂದು ಪೋಸ್ಟ್ಗೆ ಒಬ್ಬ ಹೋದ್ಮೇಲೆ ಇನ್ನೊಂದು ಬಿಟ್ಕೊಡ್ಬೇಕು ಅಂತ ಹೇಳ್ತಿರಲ್ಲ, ಅದೇ ಜನರಲ್ ಮೆರಿಟ್ ಅಲ್ಲಿ ಯಾಕೆ ಹೇಳಲ್ಲ? ಅದೇ ರೀತಿಯಲ್ಲಿ ಒಂದು ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ. ನನ್ನ ನೋವು ಬಹಳ ಬೆಂಕಿ ನೋವು ಇದ್ದಿದ್ರೆ ಹಿಂಗ್ ಮಾತಾಡ್ತಿರ್ಲಿಲ್ಲ. ಕೇಳೋದಿಲ್ಲ ನಾನು. ಈಗ ಕ್ಯಾಪ್ಟೇಷನ್ ಎಲ್ಲ ಒಂದ್ ಕಡೆ ಏನ್ ಮಾಡ್ತಾ ಇದ್ರೆ ಎಲ್ಲೋ ಮೇಲ್ವರ್ಗದ ಸಮುದಾಯಕ್ಕೆ ಪ್ರತಿನಿಧಿ ಜಾತಿಯ ನಿಜವಾದ ತುಳಿತಕ್ಕೊಳ್ಪಟ್ಟಂತ ಸಮುದಾಯದ ಪ್ರತಿನಿಧಿ ನಾನು. ಇವತ್ತು ನಾನು ಮೀಸಲಾತಿ ಎಲ್ಲೂ ಬೇಡ ಅಂತ ಇಲ್ಲ. ನಾನು ಮೀಸಲಾತಿ ಕೊಡೋದಾದ್ರೆ ಕೊಡಿ, ಚಪ್ಲಿ ಕೊಡಿ, ಜೀತ ಮಾಡೋದು ಕೊಡಿ. ಒಂದು 10 ಲಲಿತಾ ನಾಯಕ್ ಅವರು ಅದೇ ವಿಚಾರ ಹೇಳಿದ್ರು, ಅದಕ್ಕೆ ಯಾಕೋ ಸುಮ್ಮನಾಗ್ಬಿಟ್ರು. ಅಲ್ಲ ಮಾತಾಡಿ, ಹೇಳಿ. ಈಗ ಅವರು ಮಾತಾಡ್ತಾರೆ, ಮಾತಾಡಿ ಮೇಡಮ್, ಹೇಳಿ. ಮಾತಾಡೋದಕ್ಕೆ ನಾನು ಹೇಳೋದಿಷ್ಟೇ. ನನ್ನ ಉದಾಹರಣೆ ತಗೊಳ್ತೀನಿ. ನಾನು ಒಬ್ಬ ದಲಿತ ಕುಟುಂಬದಿಂದ ಬಂದಂತ ಮಹಿಳೆ. ನನ್ನ ಮಗನಿಗೆ ಯಾಕೆ ಶಕ್ತಿ ಬಂತು? ನನಗೆ ಮೀಸಲಾತಿ ಸಿಕ್ಕಿದೆ. ಈಗ ನನ್ನ ಮಗ ಒಂದು ಪೋಸ್ಟಿಗೆ ಹೋಗಿದ್ದಾನೆ ಅಂತ ಇಟ್ಕೊಳ್ಳಿ. ಆಗ ಅವನು ಇವ್ರು ಹೇಳ್ದಂಥ ಏನೋ ಒಂದು IAS ಮತ್ತೊಂದು ಅವರು ಅದು ಪಡೆಯೋಕ್ಕಾಗಲ್ಲ. ಆದರೆ ರಾಜಕೀಯದಲ್ಲಿ ಮತ್ತು ಉದ್ಯೋಗದಲ್ಲಿ ಮತ್ತು ಬೇರೆ ಬೇರೆ ರೀತಿಯಿಂದ ಏನು ತಗೋಬಹುದು ಒಬ್ಬ ಸಾಮಾನ್ಯ ಮನುಷ್ಯ, ಅಂಥ ಸಂದರ್ಭದಲ್ಲಿ ಸರ್ಕಾರಗಳು ಮತ್ತು ಬೇರೆ ಇತರೆ ಯಾವುದೇ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳು ಅವರನ್ನು ಗುರುತಿಸಿ ಕೊಡಬೇಕು ಅನ್ನೋದು. ಬರೀ ನಾನು ಹೇಳ್ತೀನಿ, ಹೌದು ನನ್ನ ಮಗನಿಗೆ ಕೊಡಿ ನೀವು ಅಂತ. ಆ ಸಂದರ್ಭದಲ್ಲಿ ಇಲ್ಲ, ಅವನಿಗೂ ಅಲ್ಲಿ ಖರೀದಿ ಮಾಡೋದು ಕೂಡ ಮಾಡ್ತಾ ಇದ್ದಾರೆ ಈ ಜನ. ಗುಲ್ಬರ್ಗದಲ್ಲಿ ನಾನು ನಿಂತಿದ್ನಲ್ಲ, ಅಲ್ಲಿ ಯಾರೋ ಬೇರೆ ಪಕ್ಷದಿಂದ ಇದೇ ಜನ ನಿಂತಾಗ ಅವರಿಗೆ ದುಡ್ಡು ಕೊಟ್ಟು ನಿನ್ ಪಕ್ಕಕ್ಕೆ ಸರಿಯಪ್ಪ ಅನ್ನೋಷ್ಟು ಅವರು ಬಲ್ತಿರ್ತಾರೆ. ನಾನೇ ಆಗಿರ್ಬಹುದು. ಅಂತ ಸಂದರ್ಭದಲ್ಲಿ ಮೀಸಲಾತಿ ಬೇಡ ಅಂತಲ್ಲ ನಾವು ಹೇಳ್ತಿರೋದು. ಮೀಸಲಾತಿ ಎಲ್ಲಿಯವರೆಗೆ ಅಸ್ಪೃಶ್ಯತೆ ಇದೆ, ಎಲ್ಲಿವರೆಗೆ ನೋವಿದೆ, ಅಲ್ಲಿ ತನಕ ಇರಬೇಕು. ನೋಡಿ, ನಿನ್ನೆ ಹೊಸೂರಿನಲ್ಲಿ ಇಲ್ಲಿ ಹತ್ತಿರದಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಚಿಂದಿ ಮಾಡಿ ಅವಳ ದೇಹದ ಅಂಗಾಂಗಗಳನ್ನ ಬೇರೆ ಬೇರೆ ಮಾಡಿ ಅನಾಥನಾಗಿ ಇಲ್ಲಿ ಬಂದು ಹೇಳ್ತಾ ಇದ್ದಾನೆ. ಬುಡಕಟ್ಟು ಮಹಿಳೆಯವಳು, ಯಾರು ಅವಳಿಗೆ ದಿಕ್ಕಿಲ್ಲ. ಅಂದ್ರೆ ಇಲ್ಲಿ ಎಷ್ಟೋ ಜನ ನಿಮ್ಮ ರೆಪ್ರೆಸೆಂಟೇಟಿವ್ಸ್ ಇದ್ದಿದ್ರೆ ಅವ್ರಿಗೆ ನ್ಯಾಯ ಸಿಗ್ತಾ ಅಂಶ. ಎಸ್ ಮೇಡಮ್, ಒಂದು ವಿರಾಮ ತಗೊಳ್ತಕ್ಕಂಥದ್ದು. ಮತ್ತೊಮ್ಮೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ಮೇಲ್ವರ್ಗ ವರ್ಸಸ್ ಕೆಳವರ್ಗ ಅಂತಕ್ಕಂಥ ಕಾನ್ಸೆಪ್ಟು ನಮ್ದಲ್ಲ, ಅದಲ್ಲ ಚರ್ಚೆಯ ವಿಚಾರ. ನಮ್ಮ ಚರ್ಚೆಯ ವಿಚಾರ ಇರತಕ್ಕಂಥದ್ದು ಮೀಸಲಾತಿಯನ್ನ ಯಾವ ವರ್ಗದವರಿಗೆ ಕೊಟ್ಟಿದ್ದಾರೆ ಆ ವರ್ಗದ ಎಲ್ಲರಿಗೂ ದಕ್ತಾ ಇಲ್ಲ, ಎಲ್ಲರಿಗೂ ಸಮನಾಗಿ ಸಿಗ್ತಾ ಇಲ್ಲ. ಆ ಕೆಲಸ ಯಾಕಾಗ್ತಿಲ್ಲ, ಅದು ನಮ್ಮ ಚರ್ಚೆಯ ವಿಚಾರ. ಅದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಒಂದು ಬ್ರೇಕ್ ತಗೋತೀನಿ, ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೀನಿ. ಬಲಿತವರಿಗೆ ಮೀಸಲಾತಿ ಬಿಗ್ ಡಿಬೇಟ್ ನಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಚರ್ಚೆ. ನಾನು ಮಾರ್ಸಂದ್ರ ಮುನಿಯಪ್ಪ ಅವ್ರನ್ನ ಕೇಳ್ತೀನಿ, ಇಷ್ಟೆಲ್ಲ ನಾವು ಚರ್ಚೆ ಮಾಡಿದ್ವಲ್ಲ, ಈ ವಿಚಾರಗಳನ್ನ ನಾವಿಲ್ಲಿ ಚರ್ಚೆ ಮಾಡ್ತೀವಿ, ನಮ್ಮ ಸ್ಟುಡಿಯೋದಿಂದ ಹೊರಗಡೆ ಹೋದ ತಕ್ಷಣ ಬಿಟ್ಟು ಬಿಡ್ತೀವಿ. ಆದ್ರೆ ಇದನ್ನ ಕಾರ್ಯರೂಪಕ್ಕೆ ತರಬೇಕಾದಂತಹವರು ಜನಪ್ರತಿನಿಧಿಗಳು ಅಥವಾ ಆ ಶೋಷಿತ ವರ್ಗದ ಮುಖಂಡರು, ನಾಯಕರುಗಳು. ಅವರುಗಳು ಆ ಕೆಲಸವನ್ನ ಮಾಡ್ತಾ ಇಲ್ಲ. ಆ ಕೆಲಸವನ್ನ ಮಾಡುವಂತೆ ಮಾಡಬೇಕಾದವರು ನೀವುಗಳು ಅಥವಾ ಜನಗಳು. ಯಾಕೆ ಆ ಕೆಲಸ ಆಗ್ತಿಲ್ಲ, ಅವ್ರನ್ನ ಯಾಕೆ ಒತ್ತಡ ಹಾಕ್ತಾ ಇಲ್ಲ, ಯಾಕೆ ಅವ್ರು ಸುಮ್ಮನಿದಾರ? ಹಾಗಾದ್ರೆ ಅಧಿಕಾರನೇ ದೊಡ್ಡದಾಗೋಯ್ತಾ? ಹಾಗಾದ್ರೆ ಏನಾಗಿದೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಬರೆದಿದ್ದಾರೆ, ಕಾಂಚೀರಾಮ್ ಅವರು ಕೂಡ ಸಾಹೇಬರು ಕೂಡ ಚಮಚೇಜ್ ಅಂತ ಬರೆದಿದ್ದಾರೆ. ಅಂಬೇಡ್ಕರಿಸಮ್ ಯಾವಾಗ ಇಂಡಿಯಾದಲ್ಲಿ ಸ್ಟಾರ್ಟ್ ಆಯ್ತಲ್ಲ, SC ST OBC ಅಪರ್ ಕಾಸ್ಟ್ ವೀಕರ್ಸ್ ಇದೆಲ್ಲ ಇದನ್ನ ತುಳಿಬೇಕನ್ನ ಕಾರಣಕ್ಕೋಸ್ಕರನೇ ಕಾಂಗ್ರೆಸ್ ಅವರು ಚಮಚಾ ಫ್ಯಾಕ್ಟರಿಗಳನ್ನೇ ಹುಟ್ಟಾಕಿದಾರೆ ಅಂತ ಇಲ್ಲಿ ನಾನು ಹೇಳ್ತಾರ ಮಾತಾಡೋದು. ಅಂಬೇಡ್ಕರ್ ಹೇಳ್ತಾರೆ ಅವರು ಅಂದ್ರೆ ಆ ಪಾರ್ಟಿಗಳಲ್ಲಿ ಟಿಕೆಟ್ ಕೊಟ್ಟು ಅವ್ರನ್ನ ಗೆದ್ಸ್ಕೊಂಡು ಜೊತೆಗಿಟ್ಕೊಂಡು ಅವ್ರ ವಿಚಾರದಲ್ಲಿ ಅವ್ರ ಸಂಬಂಧಪಟ್ಟಂತ ಭೂಮಿದಾಗ್ಲಿ
ನೀರ್ದಾಗ್ಲಿ ಅಟ್ರಾಸಿಟೀಸ್ ಆಗ್ಲಿ ಅಥವಾ ನಮ್ಮ ಅಂಕಿಅಂಶದ ಪ್ರಕಾರ ರಿಸರ್ವೇಶನ್ ಆಗ್ಲಿ ಅಥವಾ ಮೇಲ್ಮೇಲೆ ಇರ್ತಕ್ಕಂಥ ಟಾಪ್ ಲೆವೆಲ್ ಇರ್ತಕ್ಕಂಥ ಪೋಸ್ಟ್ಗಳು ನಮ್ಗೆ ಕೊಡಂತ ಕೇಳೋದಕ್ಕಾದ್ರಿಂದ ಏನು ಶ್ರೀಮಂತರ ಮನೆಗಳ ಹತ್ರ ಒಂದು ನಾಯಿಗಳನ್ನ ಕಟ್ಟಿ ಹಾಕ್ಬಿಟ್ಟು ಅದು ಬಗಳಕ್ಕೂ ಬಿಡಲ್ಲ ಬಾಯಿಲ್ಗೆ ಕಟ್ಟಿ ಹಾಕ್ತಾರಲ್ಲ ಹಂಗೆ ಹಾಕಿಟ್ಟಿದ್ದಾರೆ. ಹಾಗಾಗಿ ನೋಡಿ ಕರ್ನಾಟಕದಲ್ಲಿ ಇವತ್ತು ನಾನು ನಿಮ್ಗೊಂದು ಮಾಹಿತಿ ಕೊಡ್ತೀನಿ. 17 ಡಿಸ್ಟಿಕ್ ಅಲ್ಲಿ ಸೋಷಿಯಲ್ ಬೈಕಾಟ್ ಇದೆ. 17 ಡಿಸ್ಟಿಕ್ ಅಲ್ಲಿ ಸೋಷಿಯಲ್ ಬೈಕಾಟ್ ಇದೆ. ಇಲ್ಲಿ ಸುಮಾರು 51 ಜನ MLAಗಳಿದ್ದಾರೆ, 6 ಜನ ಮಿನಿಸ್ಟರ್ಸ್ ಇದ್ದಾರೆ. ದೇಶದಲ್ಲಿ 121 ಜನ ಎಂಪಿಗಳಿದ್ದಾರೆ. ಒಬ್ಬರಲ್ಲಿ ಮಾತಾಡಲ್ಲ ಪಾರ್ಲಿಮೆಂಟ್. ಅದು ಬೇಕಾಗಿರ್ತಕ್ಕಂಥದ್ದು. ಯಾಕೆ ಮಾತಾಡ್ತಿಲ್ಲ ಅಂದ್ರೆ ಎಲ್ಲಿ ಮಾತಾಡ್ಬಿಟ್ರೆ ನಾವು ಅಧಿಕಾರ ಕಳ್ಕೊಂಡ್ಬಿಡ್ತೀವೋ. ಹೌದು, ಆ ಹೆದರಿಕೆ ಇದೆಯಲ್ಲ ಅವ್ರಿಗೆ ಅವರ ವರ್ಗದವರ ಏಳಿಗೆಗಿಂತ ಅವರ ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ. ಅವರ ಸ್ವಾರ್ಥ ಜಾಸ್ತಿ ಆಗ್ತಾ ಇದೆ. ಆ ಕೆಲಸ ಆಗ್ತಾ ಇಲ್ಲ. ಅದನ್ನ ನಾವು ಗಮನಕ್ಕೆ ತರಬೇಕು. ಮಾರ್ಸಂದ್ರ ಮುನಿಯಪ್ಪನಂತ ಒಬ್ಬ ಪ್ರಾಮಾಣಿಕ ಹೋರಾಟ ನಾನು ವ್ಯಕ್ತಿಯನ್ನು ಉತ್ತರಿಸಿ ಮಾತಾಡ್ತಿದ್ದೀನಿ, ಬೇಸರ ಮಾಡಬೇಡಿ. ಮಾರ್ಸಂದ್ರ ಮುನಿಯಪ್ಪನಂತಹ ಒಬ್ಬ ಪ್ರಾಮಾಣಿಕ ಹೋರಾಟಗಾರರು ಕೂಡ ಇವತ್ತು ಮೂಲಕ್ಕೆ ಬೀಳಬೇಕು ಅಂತಂದ್ರೆ ಕಾರಣ ಇದೆ. ಇಂತಹ ಕಾರಣಗಳಿಂದ ಹೋರಾಟ ಯಾವುದೇ ಪಾರ್ಟಿಗೆ ಇದುವರೆಗೂ ಟಿಕೆಟ್ ಹೋಗ್ಲಿಲ್ಲ, ಕನಿಷ್ಠ ಹೋಗ್ಲಿ. ನಾವು ನಿಮ್ ವಿಚಾರ ನಿಮ್ಮ ಹೋರಾಟಕ್ಕೆ ನೋಡ್ಕೊಂಡು ಬಯಸುವಂತ ಯುವ ಜನ ಇವತ್ತು ಎಷ್ಟು ಜನ ಎಷ್ಟು ಜನ ಇದ್ದಾರೆ, ಯುವ ಜನ ಬೆಳೆಸಿದ್ದಾರೆ. ನ್ಯಾಯ ಕೊಡಬಾರ್ದು, ನ್ಯಾಯ ಕೊಡಿ, ಅದನ್ನು ಕೇಳುವಂತ ಅದ್ರೊಳಗೆ ಇರೋರು ಹೋರಾಟ ಮಾಡಲು ಸಾಧ್ಯ ಇದೆ. ಅಲ್ಲಿರುವವರು ಹೋರಾಟ ಅಲ್ಲಿ ಇನ್ನೊಂದು ಸ್ವಾರ್ಥ ಏನಾಗುತ್ತೆ ಗೊತ್ತಾ? ಅದೇ ಕ್ಷೇತ್ರದಲ್ಲಿ ಖರ್ಗೆ ಅವ್ರಿಗೋ ಅವ್ರ ಮಗನಿಗೋ ಯಾರಿಗಾರು ಟಿಕೆಟ್ ಕೊಡದೆ ಹೋದ್ರೆ ಆ ಸೀಟ್ ನಾವ್ ಎಲ್ಲಿ ಕಳ್ಕೊಂಡ್ಬಿಡ್ತೀವಪ್ಪ ಅಂತ ಪಕ್ಷದ ಹಿಂದೆ ಇದು ಸೀಟ್ ಕಳ್ಕೊಂಡ್ರು ಪರವಾಗಿಲ್ಲ, ಖರ್ಗೆ ಅದನ್ನು ಮಾಡಬೇಕು. ಆ ಕೆಲಸ ಪಕ್ಷಗಳಿಂದಲೂ ಆಗ್ಬೇಕು. ಸರ್ ನಿಮ್ಮ ಎಷ್ಟೋ ಕಡೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಗೆಲ್ಲುವ ವ್ಯಕ್ತಿಗೆ ಟಿಕೆಟ್ ಕೊಡೋದಿಲ್ಲ. ಕಾಲದ ಒಡನಾಡಿ ಕೂಡ ಅವರು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಾಗಿದ್ದಾಗ ನಾವು ಕನಸು ಮನಸ್ಸಲ್ಲೂ ಊಹಿಸ್ಕೊಳ್ಳದಂತ ಕೆಲವು ಜಾತಿಗಳು ಗುರುಸಿದ್ರು. ಕರಡಿ ಖಲಂದರ್ ಅನ್ನೋ ಜಾತಿ ಕೇಳಿದ್ರ, ಮತ್ತೊಂದು ಜಾತಿ ಗದಗ್ ಕಡೆ ಇರೋದು, ಅವ್ರು ಎಮ್ಮೆಗಳ ಕೂದಲು ಬೋಳ್ಸೋದೇ ಅವ್ರದ್ದು ವೃತ್ತಿ ಅಂತ ಆತದೊಂದು ಜಾತಿಯನ್ನು ಗುರುಸಿದ್ರು. ಜಾತ್ಕರ್ ಅನ್ನೋ ಜಾತಿ ಅಂದ್ರೆ ಎಮ್ಮೆಗಳಿಗೆ ಕೋಣಗಳಿಗೆ ಇದು ಕೂದಲು ಬೋಳ್ಸೋ ವೃತ್ತಿ ಅವ್ರದ್ದು. ಅವ್ರ ಪಾಪ ಸಂವಿಧಾನಾತ್ಮಕ ದಲಿತರಂತೂ ಗುರುತಿಸಲ್ಪಟ್ಟಿಲ್ಲ, ಈ ಕಡೆ OBC ಲಿಸ್ಟ್ ಅಲ್ಲೂ ಇಲ್ಲ. ಅಂತ ನೂರಾರು ಜಾತಿಗಳು ಇವ್ರು ಗುರುತಿಸ್ತಾ ಇದ್ದಾಗ ಅವತ್ತಿನ ಆಳು ಪಕ್ಷದವ್ರು ಇವ್ರಿಗೆ ಬೆಂಬಲ ಕೊಡಿಲ್ಲ. ಇವ್ರು ನಾನಾ ತರದ ಅಡ್ಡಿ ಆತಂಕಗಳು ಹಾಕಿದ್ರು. ವಿರೋಧ ಪಕ್ಷದಲ್ಲಿ ಇದಾರಲ್ಲ ಇವರೆಲ್ಲ ವೀರಾಗ್ರಣಿಗಳು, ಹಿಂದುಳಿದ ವರ್ಗ, ದಲಿತ ವರ್ಗ ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ರು. ಜಾತಿ ಜನಗಣತಿಯ ಮೂಲ ಪ್ರವರ್ತಕರೇ ದ್ವಾರಕಾನಾಥ್. ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನು ಸಿದ್ಧ ಮಾಡಿಕೊಂಡಿದ್ದಾಗ ಅವ್ರು ಸುಮ್ಮನೆ ಅವರು ಅವಧಿ ತೀರ್ಬಿಡ್ತು. ಅಷ್ಟೊತ್ತಿಗೆ ಯಾರು ಬೆಂಬಲಿಸಲೇ ಇಲ್ಲ. ಸಾಮಾಜಿಕ ನ್ಯಾಯದ ಹೋರಾಟಕ್ಕೆ ಪದೇ ಪದೇ ಈ ಕೌಟುಂಬಿಕ ಸ್ವಾರ್ಥ ಮತ್ತು ರಾಜಕೀಯ ಸ್ವಾರ್ಥ ದ್ವಾರಕಾನಾಥ್ ಅವರು ಮಾಡಿರ್ತಕ್ಕಂಥ ಕೆಲಸ, ಮಾರ್ಸಂದ್ರ ಮುನಿಯಪ್ಪನವರ ತ್ಯಾಗ, ಇವೆಲ್ಲವೂ ಕೂಡ ಒಟ್ಟೊಟ್ಟಿಗಿಟ್ಟರು ರಾಷ್ಟ್ರ ಕೊಂಡಾಡ್ತಾ ಇದೆ. ಯಾರಿಗೆ ಜನ ಮತ ಹಾಕಿ ಗೆಲ್ಲಿಸಿ ನಮ್ಮ ನಾಯಕಪ್ಪ ನೀನು ಅಂತ ಅಂದ್ಬಿಟ್ಟು ಅವ್ರು ಮಾಡ್ಬೇಕಾದಂತಹ ಕೆಲಸಗಳನ್ನ ರೆಕ್ಕೆ ಪುಕ್ಕ ಇಲ್ಲದ ವ್ಯಕ್ತಿಗಳು ಮಾಡ್ಬೇಕು ಅಂತಂದ್ರೆ ಸಾಧ್ಯ ಆಗಲ್ಲ ಅದು. ಇವಾಗ ಲಲಿತಾ ನಾಯಕ್ ಅವ್ರು ಹೇಳಿದಂಗೆ ನಿಮ್ಮನ್ನ ಇನ್ನೊಂದು ಅವಧಿಗೆ ಮುಂದುವರಿಸಬಹುದಾಗಿ ಮಾಡಪ್ಪ, ನಮ್ಮ ಪರವಾಗಿ ನಿಧಿಯ ಮಾಡು ಅಂತ ಅಂದ್ಬಿಟ್ಟು ಯಾಕೆ ಮಾಡ್ಲಿಲ್ಲ? ನಿಮ್ಗೆ ಆ ನೋವಿಲ್ವಾ? ಹಾಗಾದ್ರೆ ಅಲ್ಲ, ಅವರಿಗೆ ನೋವಲ್ಲ, ನಿಮ್ಗಿಲ್ವಾ ನೋವು? ಅವಾಗ ಈಗ ಏನ್ ಹೇಳ್ತಾರೆ, ಆ ವರ್ಗಗಳ ನಾಯಕರು ಅಂತ ಅವ್ರನ್ನ ಬಿಂಬಿಸೋದು ಸರಿನಾ ಅಥವಾ ದ್ವಾರಕಾನಾಥ್ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇರೋದು ಸರಿನಾ? ನಾನು ಆ ವರ್ಗದ ನಾಯಕರ ಬಗ್ಗೆ ಮಾತಾಡೇ ಇಲ್ಲ. IPS ಶೆಡ್ಯೂಲ್ ಕಾಸ್ಟ್ ಯಾಕೆ ಆಗ್ಬೇಕು? ಅವ್ನು ಸಾಮಾನ್ಯ ಕ್ಷೇತ್ರಕ್ಕೆ ಹೋಗ್ಲಿ, ಇಲ್ಲಿ ಚಪ್ಪಲಿ ಹೊಲಿಯೋನು, ಜೀತ ಮಾಡೋನು, ಕೂಲಿ ಮಾಡೋನು ಅವಕಾಶ ಕೊಡಿ. ನಾವು ಮೀಸಲಾತಿ ಬೇಡ. ನಾವು ಯಾವತ್ತೂ RSS ಪರವಾಗಿ ಬಂದಿದ್ದೀನಿ, ಬಿಜೆಪಿ ಪರ ಬಂದಿದ್ದೀನಿ ಅಂತ ಹೇಳ್ತಕ್ಕಂಥ ಮಾತನ್ನು ವಾಪಸ್ ತಗೊಳ್ಳಿ. ಯಾಕೆಂದ್ರೆ ವಾಯ್ಸ್ ಹಂಗ್ ಬರ್ತಿದೆ ಅಂತಂದ್ರೆ ಯಾವ ಲಲಿತಾ ನಾಯಕ್ ಅವ್ರಿಗೆ ಏನೋ ಒಂದು ಅವಕಾಶ ಆಗಿ ಅವ್ರೇನೋ ಒಂದು ಮಾಡಲ್ ಆಗಿ ಕಾಣ್ತಾರೆ ಅನ್ಕೊಳ್ಳೋಣ ಸಮುದಾಯದಲ್ಲಿ. ಎಷ್ಟೋ ತಾಂಡಗಳಿಗೆ ಇವತ್ತು ಕೂಡ ಲೈಟ್ ಇಲ್ಲ, ಕಂದಾಯ ಗ್ರಾಮಗಳಾಗಿ ಮಾಡಿಲ್ಲ. ಅದ್ರ ಬಗ್ಗೆ ನಮ್ಮಲ್ಲಿ ಇರ್ತಕ್ಕಂಥ ಗೋವಿ ಇರ್ಬೋದು, ಕೊರ್ಚ ಇರ್ಬೋದು, ಕುಮಾರ ಇರ್ಬೋದು, ವಲಯ ಮಾದರಿ ಇರ್ಬೋದು, ಒಬ್ರು ಯಾಕೆ ಇವತ್ತರೆಗೂ ಕೂಡ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇಲ್ಲ? ಹೆಚ್ಚಾಗಿ ಈಗ 36 ಜನನೇನೋ ರಿಸರ್ವೇಶನ್ ಇಂದ ಸೆಲೆಕ್ಟ್ ಆಗಿ ಹೋಗಿರುವಂತವ್ರು, ಅನೇಕ ಜನ ಮಂತ್ರಿಗಳಿದ್ದಾರೆ, ಅಪೋಸಿಷನ್ ಇದ್ದಾರೆ, ಎಲ್ಲ ಇದ್ದಾರೆ, ನಾಯಕರಿದ್ದಾರೆ. ಮುಖ್ಯಮಂತ್ರಿಯ ಊರಿನಲ್ಲಿ ಅಸ್ಪೃಶ್ಯತೆ ಆಗತ್ತೆ,
ಇವತ್ತಿಗೂ ಆಗ್ತಾ ಇದೆ. ಅದ್ರ ಬಗ್ಗೆ ಇವತ್ತಿಗೂ ಒಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಂಜನೇಯನ ಕ್ಷೇತ್ರದಲ್ಲಿ ಭಾಗ್ಯವಂತ ಹೆಣ್ಮಗಳನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ 1 ಲೀಟರ್ ಬ್ಲಡ್ ತೆಗೆದವ್ರೆ. ಅಲ್ಲಿ ರಾಜಿ ಮಾಡಕ್ ಹೋಗಿದ್ದಾನೆ ಆಂಜನೇಯ. ಏನ್ ಹೇಳ್ತೀರಾ? ಇವಾಗ ನೋಡಿ ಅಲ್ಲೇನೆ ಚಳ್ಳಕೆರೆನಲ್ಲಿ 7 ತಿಂಗಳಾಗಿದೆ ಸಾಮಾಜಿಕ ಬಹಿಷ್ಕಾರ ಆಗಿ. ನಾನು ಪ್ರಾರಂಭದಿಂದ ಹೇಳ್ತಾ ಬಂದಿರುವಂತದ್ದು ದಯವಿಟ್ಟು ಗಮನಿಸಿ. ಇವತ್ತಿನವರೆಗೂ ಕೂಡ ಪ್ರಾರಂಭದಿಂದ ಕಮ್ಮನಪಲ್ಲಿ ಪ್ರಕರಣ ನಡೆದಾಗ ಖರ್ಗೆ ಅವ್ರಿಗೆ ಹೋಗಿದ್ದೆ, ಅವೆಲ್ಲ ಇಟ್ಕೊಂಡ್ವಿ. ಮರ್ಯಾದೆ ಇದ್ರೆ ಸ್ವಾಮಿ ಮಂತ್ರ ರಾಜೀನಾಮೆ ಕೊಡ್ರಿ ಅಂತ. ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದ. ಬೆಳೆಸಕ್ಕೆ ಒಂದು ಗುಂಪಿದೆ, ಈ ರೀತಿ ಮಾತಾಡ್ಸಕ್ಕೆ ಇನ್ನೊಂದು ಗುಂಪಿದೆ. ಇದು ಅಂಡರ್ಸ್ಟ್ಯಾಂಡಿಂಗ್ ಗುಂಪಿದು ನೋಡಿ. ಅಲ್ಲಿ ಹುಡುಕಿರೋದು ಅಲ್ಲಿ ಯಥಾಸ್ಥಿತಿವಾದಿಗಳಿದಾರಲ್ಲ, ಇವ್ರದ್ದು ಹೆಂಗಪ್ಪ ಅಂದ್ರೆ ಇವ್ನ ಹೊಡೆದಂಗಿರ್ಬೇಕು, ಇಂದ ಬತ್ತಂಗಿರ್ಬೇಕು, ಇವ್ರು ಒಂದಾಗಬಾರ್ದು. ಇವ್ರು ಸೀನಾರಾಮೇ ಕೇಳಿದ್ರು 101 ಜಾತಿನ ಸೇರಿಸ್ಬಿಟ್ರು ಅಸ್ಪೃಶ್ಯರು ಮತ ಮೀಸಲಾತಿರ್ಬೇಕಂತ. 101 ಜಾತಿಗಳು ಯಾವುವು? ನಮ್ಮ ಅಕ್ಕಪಕ್ಕದಾಗಿರೋವಲ್ಲ. ಹೌದು ಅಲ್ಲ, ಜಾತಿ ಜನ ಬಂತಲ್ಲ, ಸಂಖ್ಯೆ ರೈಸ್ ಮಾಡ್ಬೇಕಲ್ಲ. ಯಾರು ನಿಮ್ಮ ಎಂಪಿಗಳು ಬಿಜೆಪಿ ಅಂತ ವಿಚಾರ ತಗೊಳ್ಬೇಡ. ಅವರು 60 ವರ್ಷ ಸರ್ಕಾರ ಅನುಭವಿಸಿದ್ರು, ಅಧಿಕಾರ ಅನುಭವಿಸಿದ್ರು. ಕಾಂಗ್ರೆಸ್ ಅಲ್ಲೂ ಆಗಿಲ್ಲ ಕೆಲಸ. 60 ವರ್ಷ ಅನುಭವಿಸಿದ್ರು ಕಾಂಗ್ರೆಸ್ ಬಿಜೆಪಿದು. ಹೇಳಿ, ಅಂಗಡಿ ಬೇರೆ ಜೆಂಡಾ ಬೇರೆ, ಅಜೆಂಡಾ ಒಂದು ಯಥಾಸ್ಥಿತಿವಾದ. ಇರಿಬ್ರಿಗೂ ಅಜೆಂಡಾ ಕೊಡೋರು RSS ನವ್ರು ನೋಡಿ. ಉದಯ್ ನಿಮ್ಗೆ ಅವಕಾಶ ಮಾಡ್ಕೊಡ್ತಾ ಹೇಳಿ ಉದಯ್. ನಾನು ಮೊದಲೇ ಪ್ರಾರಂಭದಲ್ಲಿ ಹೇಳಿರುವಂತದ್ದು ಇವರೆಲ್ಲರ ಮಾತುಗಳನ್ನು ಸಹಮತದಿಂದ ಹೇಳ್ತಾ ಇರುವಂತ ಮಾತುಗಳು. ಯಾಕೆ ದ್ವಾರಕನಾಥ್ ಅವರ ಒಂದು ಕಾಳಜಿ ಆಗಲಿ, ದ್ವಾರಕನಾಥ್ ಅವರ ಹುಡುಕಾಟ ಆಗಲಿ, ಅವರ ಒಂದು ಶ್ರದ್ಧಾಭರಿತವಾದಂತಹ ಒಂದು ಯಾವುದೇ ಒಂದು ಕಾರ್ಯಕ್ರಮವನ್ನು ಅವ್ರು ಮಾಡಿದ್ದನ್ನು ಮತ್ತೆ ಅವರ ಲೆಕ್ಕಾಚಾರದಲ್ಲಿ ಪುಸ್ತಕಗಳಲ್ಲಿ ಮಾತ್ರ ಮತ್ತೆ ಇಂಥ ಮಾಧ್ಯಮಗಳಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಅಂತವರನ್ನು ಮೇಲೆ ಕೊಡೋದಿಲ್ಲ, ಅವರಿಗೆ ಅವಕಾಶ ಕೊಡೋದಿಲ್ಲ, ಅವರನ್ನು ಕಾಲೆಳೆದು ಮುಂದುವರಿಸ್ತಾ ಇದ್ದಾರೆ. ಮಾರಸಂದ್ರ ಮುನಿಯಪ್ಪನಂತವರು ಕೂಡ ಕಾಳಜಿ ಉಳ್ಳಂತಹ ಹೋರಾಟಗಾರರನ್ನು ದೂರ ಇಡ್ತಾ ಇದ್ದಾರೆ. ಇಂಥದ್ದನ್ನು ಮಾಡೋದ್ರಿಂದ ಯಾತಕ್ಕಿದೆ ಹೀಗಾಗ್ತಾ ಇದೆ? ಚಿಕ್ಕಪ್ಪ ದೊಡ್ಡಪ್ಪನ ಮಾತಿದ್ದು. ಅವ್ರ ಜನಕ್ಕೆ ಹೇಳ್ತಾ ಯಥಾಸ್ಥಿತಿವಾದಿಗಳಿದಾರಲ್ಲ ಸರ್, ಅವ್ರು ಏನ್ ಮಾಡ್ತಾರೆ? ದಲಿತರಲ್ಲಿ ಗುಂಪುಗಾರಿಕೆಗಳು ಮಾಡ್ತಾರೆ, ಎಡ ಬಲ ಅಂತ ಮಾಡ್ತಾರೆ, ಲಂಬಾಣಿ ಬೋವಿ ಅಂತ ಮಾಡ್ತಾರೆ. ಇವ್ರ ಸಂಖ್ಯೆ ಎಷ್ಟಿದೆ? 30 ಕೋಟಿ ಇದಾರೆ ಭಾರತ ದೇಶದಲ್ಲಿ. ಕರ್ನಾಟಕದಲ್ಲಿ 1.25 ಕೋಟಿ ಇದೆ. ಇವರೆಲ್ಲ ಒಂದಾರು ಸಿಎಂ ಇವರೇ ಆಗ್ಬೇಕು. ಹೌದು, ಅರ್ಥವಾಯ್ತಾ? 2 ಸಾರಿ ಬ್ರಾಹ್ಮಣರು ಸಿಎಂ ಆಗ್ತಾರೆ. ಇವತ್ತು ಗೂಲಟ್ಟಿ ನೋಡಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಒಬ್ಬ ಶೆಡ್ಯೂಲ್ ಕಾಸ್ಟ್ ಒಬ್ಬ ಹುಡುಗ ಮೀಸಲು ಕ್ಷೇತ್ರವನ್ನ ಬಿಟ್ಟು ಸಾಮಾನ್ಯ ಕ್ಷೇತ್ರದಲ್ಲಿ ಗೂಲಟ್ಟಿ ಶೇಖರ್ ಅಂತ ಅವರು ಚುನಾವಣೆ ನಿಂತು ಗೆದ್ದು ಬರ್ತಾರೆ, ಯಾವುದೇ ಪಕ್ಷದ ಬೆಂಬಲ ಇಲ್ಲದೆ. ಅವ್ರು ಗೆದ್ದಾಗ ಇನ್ನು ನಮ್ಮಲ್ಲಿ ಇರ್ತಕ್ಕಂಥವ್ರು ದಲಿತ ವರ್ಗ ಇದೆಯಲ್ಲ, ಯಾಕೆ ಅವ್ರು ಮಾಡಬಾರ್ದು? ಅಂದ್ರೆ ಕೆಲವರು ಉದ್ದೇಶ ದಲಿತರ ಕೋಟಾನ ಬೇರೆಯವರು ಎಲ್ಲಿ ಜನರಲ್ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಸರ್. ಓಕೆ ಸರ್, ಇವಾಗ ಬಿಡಿ ಸರ್. ಇವಾಗ ದ್ವಾರಕನಾಥ್ ಅವ್ರನ್ನ ಕೇಳ್ತೀನಿ. ಓಕೆ, ನಿಮ್ಮ ಮಾತುಗಳನ್ನ ನಾನು ಕೇಳಿದಾಗ ಹಾಗಾದ್ರೆ ಈ ರೀತಿ ಆಗ್ತಾ ಇರ್ತಕ್ಕಂಥದ್ರ ಹಿಂದೆ ಯಾರಿದ್ದಾರೆ ಸರ್? ನೇರವಾಗಿ ಹೇಳ್ಬಿಡಿ ಸರ್. ಕ್ರೀಮಿ ಲೇಯರ್ ಬಗ್ಗೆ ಅಂಬೇಡ್ಕರ್ ಹೇಳಿದ್ದೇನು ಅಂತ ಅಂಬೇಡ್ಕರ್ ಇವರು ಮುಂದ್ಗಡೆ ಕಾಕಾ ಕಾಲಲ್ಕರ್ ಕಮಿಷನ್ ಮುಂದ್ಗಡೆ ಅಪಿಯರ್ ಆಗ್ತಾರೆ, ಒಂದು ಸಾಕ್ಷ್ಯವಾಗಿ ಅವ್ರನ್ನ ಕರೆಸ್ಕೊಳ್ತಾರೆ. ಕರೆಸ್ಕೊಂಡ್ಬಿಟ್ಟು ಅವ್ರು ಹೇಳ್ತಾರೆ, ದಲಿತರಲ್ಲಿ ಈಗ ಬಹಳ ಚೆನ್ನಾಗಿ ಶ್ರೀಮಂತರಾಗ್ತಾ ಇದ್ದಾರೆ, ಅವರೇ ಮತ್ತೆ ರಿಸರ್ವೇಶನ್ ತಗೊಳ್ತಾ ಇದ್ದಾರೆ, ಮತ್ತು ಬಡವರಿಗೆ ಸಿಗ್ತಾ ಇಲ್ಲ. ಈ ಪ್ರಶ್ನೆ ಒಂದು ಪ್ರಶ್ನೆ ಇದೆ. ಮತ್ತು ಅರ್ಬನೈಟ್ಸ್ ತಗೊಳ್ತಾ ಇದ್ದಾರೆ, ರೂರಲೈಟ್ಸ್ ತಗೊಳ್ತಾ ಇಲ್ಲ ಅನ್ನೋಂಥ ಪ್ರಶ್ನೆನೂ ಇದೆ. ಇದಕ್ಕೇನು ಉತ್ತರ ಹೇಳ್ತೀರಿ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಅದಕ್ಕೆ ಒಂದೇ ಉತ್ತರಲ್ಲಿ ಹೇಳೋದು ಅಂತಂದ್ರೆ, ನಾನಲ್ಲಿ ವ್ಯಕ್ತಿಗತವಾಗಿ ನೋಡಲ್ಲ, ಅದನ್ನೊಂದು ವರ್ಗವನ್ನಾಗಿ ನೋಡ್ತೀನಿ. ದಲಿತ ಅನ್ನೋದು ಒಂದು ಯಾಕೆ ವರ್ಗ ಅಂತ ಹೇಳ್ತಾರೆ ಅಂತಂದ್ರೆ, ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಜಗಜೀವನ್ ರಾಮು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರು ಅತ್ಯಂತ ಹೆಚ್ಚು ಶ್ರೀಮಂತರು ಆಗಿದ್ರು, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿದ್ರು. ಅವರು ಇದರಲ್ಲಿ ಕಾಶಿನಲ್ಲಿ ಸ್ವಾಮಿ ಸ್ವರೂಪಾನಂದರ ವಿಗ್ರಹವನ್ನ ಇನಾಗ್ರೇಷನ್ ಮಾಡಿ ಹೋದ್ಮೇಲೆ 101 ಜನ ಬ್ರಾಹ್ಮಣರು ಅದನ್ನ ಗಂಗಾಜಲದಿಂದ ತೊಳೆದ್ರು. ಅಂದ್ರೆ ಅವನು ಯಾವ ಮಟ್ಟಕ್ಕೆ ಹೋದ್ರೂ ಕೂಡ ಅವನು ಆರ್ಥಿಕವಾಗಿ ಎಷ್ಟೇ ಮೇಲ್ಮಟ್ಟಕ್ಕೆ ಹೋದ್ರು ಅಥವಾ ರಾಜಕೀಯವಾಗಿ ಎಷ್ಟೇ ಮೇಲ್ಮಟ್ಟಕ್ಕೆ ಹೋದ್ರು ಕೂಡ ಅವನಲ್ಲಿರುವಂತಹ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಇದೆಯಲ್ಲ, ಅದು ಕಡಿಮೆ ಇದಾಗಲ್ಲ. ಅದನ್ನ ಜನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನಮ್ಮ ಜನ ಅನ್ಟಚಬಿಲಿಟಿ ಹಂಗೆ ಇರುತ್ತೆ. ಹಾಗಾಗಿ ರಿಸರ್ವೇಶನ್ ಕೊಡುವಂತದ್ದು ಆರ್ಥಿಕ ಮಾನದಂಡಗಳ ಮೇಲೆ ಅಲ್ಲ, ಅದು ಸಾಮಾಜಿಕ ಮಾನದಂಡಗಳ ಮೇಲೆ, ಶೈಕ್ಷಣಿಕ ಮಾನದಂಡಗಳ ಮೇಲೆ ರಿಸರ್ವೇಶನ್ ಕೊಡುವಂತದ್ದು. ಹಾಗಾಗಿ ಆರ್ಥಿಕ ಮೀಸಲಾತಿ ಬೇಡ ಅಂತ ಒಂದು ಮೆಸೇಜ್ ಕೊಡುವಾಗ ಮೆಸೇಜ್ ಕೊಡುವಾಗ ಮಿಸ್ಗೈಡ್ ಮಾಡಬಾರ್ದು. ಸುಮ್ಮನೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಸರ್, ಈಗ ರೇಷ್ಮೆ ಹೇಳಿದ್ರು ಆರ್ಟಿಕಲ್ 15(4) 16(4) ಎರಡೇ ನಮ್ಮ ಮೀಸಲಾತಿ ಇರುತ್ತೆ. ಒಂದು ಉದ್ಯೋಗದಲ್ಲಿ ಮೀಸಲಾತಿ,
ಮತ್ತೊಂದು ಶಿಕ್ಷಣದಲ್ಲಿ ಮೀಸಲಾತಿ. ಎಲ್ಲೂ ಕೂಡ ಆರ್ಥಿಕ ಆಯೋಗನ ನೋಡೋಂಗಿಲ್ಲ, ಅಲ್ಲಿ ಆರ್ಥಿಕ ನೋಡೋಂಗಿಲ್ಲ. ಹಾಗಾಗಿ ಅದು ಕಾನ್ಸ್ಟಿಟ್ಯೂಷನ್ ಹೇಳ್ಬಿಟ್ಟಿದೆ. ನಾವೀಗ ಅದನ್ನ ಅಮೆಂಡ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನ್ ಮೀಸಲಾತಿಯನ್ನು ಅನುಭವಿಸಿದವರಲ್ಲಿ ಅವರಲ್ಲಿ ಇಂಪೋಸ್ ಮಾಡಕ್ಕಾಗಲ್ಲ. ಆದ್ರೆ ಅದ್ರ ಜಾಗೃತಿ ಮೂಡಿಸಬಹುದಲ್ವಾ? ಸಾಂಪ್ರದಾಯಿಕವಾಗಿ ಮೇಲ್ಜಾತಿಯವನಿಗೆ ಜಾತಿ ಅನ್ನೋ ಒಂದು ವರ, ಕೆಳಜಾತಿಯವನಿಗೆ ಅದೊಂದು ಶಾಪ. ಆದ್ರೆ ಬಟ್ ಜಾತಿ ಮೀಸಲಾತಿ ಅನ್ನೋದು ಪಟ್ಟಭದ್ರ ಹಿತಾಸಕ್ತಿ ತಿರುಗಾಮುರುಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಮೀಸಲಾತಿ ಪಡಿತಿರೋರಲ್ಲಿ ಪಟ್ಟಭದ್ರತೆ ಬೇಡ, ಮೀಸಲಾತಿ ಶೇಕಡಾವಾರು ಹೆಚ್ಚಳಕ್ಕೂ ಹೋರಾಟ ಮಾಡೋಣ. ಆದ್ರೆ ಆ ಮೀಸಲಾತಿಯನ್ನು ಅನುಭವಿಸಿದವರಲ್ಲಿ ಅವರನ್ನ ವರ್ಗೀಕರಣ ಮಾಡಿ ಸಾಮಾಜಿಕವಾಗಿ ಸಬಲರಾಗಿರ್ತಕ್ಕಂಥವ್ರು, ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥವ್ರು ದುರ್ಬಲರಿಗೆ ಅವಕಾಶ ಕೊಡ್ಲಿ. ಅಂದ್ರೆ ಈಗಾಗಲೇ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಕ್ಲೋಸ್ ಆಯ್ತು, ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ಆಗೆಲ್ಲ ರಿಸರ್ವೇಶನ್ ತೆಗೆದುಬಿಟ್ಟಲ್ಲ, ಈಗಾಗಲೇ ಖಾಸಗೀಕರಣ ಮಾಡ್ಬಿಟ್ಟಿದ್ದಾರೆ. ಯಾಕೆ ನ್ಯಾಯವಾಗ್ಲೂ ಏನಾದ್ರು ಇವ್ರ ಬಗ್ಗೆ ಏನಾದ್ರು ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಖಾಸಗೀಕರಣದಲ್ಲಿ 30% ರಿಸರ್ವೇಶನ್ ಕೊಡ್ಲಿ. ಉತ್ತರ ಪ್ರದೇಶದಲ್ಲಿ ನಮ್ಮ ಸರ್ಕಾರ SC/ST 10%, OBC ಮೈನಾರಿಟಿಗೆ 10%, ಮೇಲ್ಜಾತಿ ಬಡವರಿಗೆ 10% ಅಲ್ಲಿ ನಿಜವಾದ ಕೆಳಗಿರೋನ್ ಕೊಡಿ. ಯಾಕೆ ಬರಲ್ಲ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಹೇಳ್ತಾ ಇರೋದು ಮೀಸಲಾತಿ ಎಷ್ಟು ಕೊಡ್ಬೇಕಾಯ್ತು, 18% ಇದೆಯಲ್ಲ, 18% ಕೊಡೋಕೆ ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಅಪ್ಪರ್ಗೆ ಅದರಲ್ಲಿರುವಂತ ಮೇಲ್ ಕೆಳಗೆ ನೋಡೋ ಪ್ರಶ್ನೆ ಇಲ್ಲ. ಅದನ್ನ ನಾನು ಹೇಳ್ತಾ ಇರೋದು. ಅದೇ ಸರ್ ನಾನು ಹೇಳ್ತಾ ಇರೋದು. ಇವಾಗ ಈ ವಿಚಾರಗಳಲ್ಲಿ ಗೊಂದಲಗಳು ಉಂಟಾದ್ರೆ ಸಿಗಲ್ಲ ಅಂತ ನಾನು ಹೇಳ್ತಾ ಇರೋದು. ಇಲ್ಲ ಹಂಗ್ ಕೊಟ್ರು ಕೂಡ ಇನ್ನೂ ಬಾಕಿ ಉಳಿದಿದ್ದಾವೆ. ಅವಕಾಶ ಪಡ್ಕೊಳ್ಳೋದು ಅಲ್ಲ, ಬೇಕಾದಷ್ಟು ಬಾಕಿ ಉಳಿದಿದ್ದಾವೆ. ಯಾಕೆ ಅಲ್ಲಿಗೆ ಯಾಕೆ ಬರ್ತಾ ಇಲ್ಲ ಹಾಗಾದ್ರೆ? ಅಂದ್ರೆ ಆ ಸಮುದಾಯಕ್ಕೆ ಬೇಸಿಕ್ ಎಜುಕೇಶನ್ ಸಿಗ್ತಾ ಇಲ್ಲ. ಸರ್ಕಾರಿ ಶಾಲೆಗಳು ನೋಡಿ, ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಾಲೇಜುಗಳು ಇವತ್ತಿರೋದು ಬರೀ ದಲಿತರ ಮಾತ್ರನ. ಸ್ವಲ್ಪ OBCಗಳು ಬಿಟ್ರೆ ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ಬರೀ ಅವರೇ. ಬಲಿತವರು ಕೊಟ್ಟರು ಕೂಡ ಇನ್ನೂ ಮಿಕ್ಕಿದೆ. ನಾನು ಹೇಳ್ತಾ ಇರೋದು ಅಲ್ಲ, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಅಲ್ಲ ಚಿನ್ನರ, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಒಂದ್ ನಿಮಿಷ ಇರಿ ಸರ್, ನಾನು ಇಲ್ಲೊಂದು ಪಾಯಿಂಟ್ ಬಂದಿದೆ, ನಾನು ಮಾತಾಡ್ತಾ ಇದ್ದೀನಿ, ಸುಮ್ಮನೆ. ಈಗ ಅಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ, ಬಹಳ ದೊಡ್ಡ ವ್ಯಕ್ತಿಗಳು ಬಹಳ ಶ್ರೀಮಂತರಿಗೆ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು, ಅವರು ಕೊಟ್ಟು ಕೂಡ ಇನ್ನೂ ಕೂಡ ಬ್ಯಾಕ್ಲಾಗ್ ಇದೆ. ಅಲ್ಲ, ಬ್ಯಾಕ್ಲಾಗ್ ಬಗ್ಗೆ ಯಾವ ಧ್ವನಿಯ ಪರವಾಗಿ, ಶೋಷಿತನ ಪರವಾಗಿ, ದಿಕ್ಕಿಲ್ದವನ ಪರವಾಗಿ, ದೌರ್ಜನ್ಯಕ್ಕೊಳಗಾದವನ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ಮಾತಾಡಿ ಅಂತ ರಿಸರ್ವೇಶನ್ ಕೊಟ್ಟು ಕಳಿಸೋದು, ಇವ್ರ ಮೌನ ಬಾಯಿ ಬೀಗ ನೋಡಿ. ಅದಾಗದೆ ಹೋದ್ರೆ 30 ವರ್ಷಗಳ ಕಾಲ ಭೂಮಿ ಬೇಕು, ನೀರು ಬೇಕು, ಸರಿಸಮಯ ಬೇಕು, ಬ್ಯಾಕ್ಲಾಗ್ ಫಿಲ್ಅಪ್ ಮಾಡಬೇಕು, ಖಾಸಗೀಕರಣದಲ್ಲಿ ಮೀಸಲಾತಿ ಬೇಕು. ನಮ್ಮ ಚರ್ಚೆ ಅಂತಿಮ ಹಂತಕ್ಕೆ ಬರ್ತಾ ಇದ್ದೀನಿ. ಕೊನೆಯದಾಗಿ ಎಲ್ರಿಗೂ ನಾನು ಅವಕಾಶ ಕೊಡ್ತೀನಿ. ಮೊದಲನೇದಾಗಿ ಉದಯ ಧರ್ಮಸ್ಥಳ, ನೀವು ಮಾತಾಡಬೇಕು. ಇಷ್ಟೆಲ್ಲ ಚರ್ಚೆಯನ್ನ ನೋಡಿದಾಗ ನನ್ನ ಚರ್ಚೆಯ ಅಂಶದ ವಾಸ್ತವಿಕತೆ ಏನಂತಂದ್ರೆ, ಮೀಸಲಾತಿ ಎಷ್ಟು ಸಿಗಬೇಕು, ಏನ್ ಸಿಗಬೇಕು ಅದು ಸೆಕೆಂಡ್ರಿ, ಅದನ್ನ ಆಮೇಲೆ ನೋಡೋಣ. ಸಿಕ್ಕಿರುವ ಮೀಸಲಾತಿ ಎಲ್ಲರಿಗೂ ಕೂಡ, ಅವರಲ್ಲೂ ಕೂಡ ಆರ್ಥಿಕವಾಗಿ ಸಬಲರಿದ್ದಾರೆ, ದುರ್ಬಲರಿದ್ದಾರೆ, ಅವ್ರಿಗೆ ಹೋಗ್ಬೇಕು ಅಂತಕ್ಕಂಥ ವಾದ ಮಂಡನೆ ಸರಿನಾ ತಪ್ಪು. ಆರ್ಥಿಕವಾಗಿ ಯಾರು ಬಲಾಢ್ಯರಾಗಿದ್ದಾರೋ, ಸಾಮಾಜಿಕವಾಗಿ ಯಾರು ತಮ್ಮನ್ನು ತಾವನ್ನು ಎತ್ತರಿಸಿಕೊಟ್ಟಿದ್ದಾರೋ ಅವರು ಮೀಸಲಾತಿಯನ್ನು ಬಾಕಿ ಉಳಿದಂತ ಮೀಸಲಾತಿ ಅರ್ಹರಿರುವಂತವ್ರು ಕೊಡಬೇಕಾಗುತ್ತೆ. ಒಂದು ಅದು. ಆಮೇಲೆ ಎರಡನೇದಾಗಿ ಪ್ರತಿ ಸರ್ತಿನೂ ವರ್ಗ ಸಂಘರ್ಷ, ವರ್ಣ ಸಂಘರ್ಷ, ಜಾತಿ ಮತ್ತು ಮಾತುಗಳನ್ನೇ ಆಡಿಕೊಂಡು ಮೀಸಲಾತಿಯನ್ನು ಇನ್ನೂ ಅವಹೇಳನ ಮಾಡುವಂಥದ್ದು ನಿಲ್ಲಬೇಕಾಗುತ್ತೆ. ಆಮೇಲೆ ಎಲ್ಲ ವರ್ಗದ ಜನಗಳು ಗೌರ್ಮೆಂಟ್ ಶಾಲೆಯಲ್ಲಿ ಮತ್ತೊಂದು ಹೇಳಿದ್ರು, ಅದೇನು ವರವಾಗಿದೆ ಮೇಲ್ವರ್ಗದವರಿಗೆ, ಕೆಳವರ್ಗದವರಿಗೆ ಅದು ಶಾಪವಾಗಿದೆ ಅಂತ. ಅದೀಗ ಟೋಟಲ್ ಆಗಿ ರಿವರ್ಸ್ ಆಗಿದೆ. ಯಾರು ಮೇಲ್ವರ್ಗದವರು ಅಂತ ಹೇಳಿ ಹೇಳ್ಕೊಳ್ತಾ ಇದ್ದಾರೋ ಅವರೆಲ್ಲರೂ ಈಗ ಒಂದು ರೀತಿಯಲ್ಲಿ ಅವಹೇಳನಕ್ಕೊಳಗಾಗ್ತಾ ಇದ್ದಾರೆ. ಅವ್ರಿಗೆ ಯಾವ ಮೀಸಲಾತಿಯೂ ಸಿಗ್ತಾ ಇಲ್ಲ, ಎಲ್ಲೂ ಕೆಲಸನೂ ಸಿಗ್ತಾ ಇಲ್ಲ, ಅವ್ರಿಗೆ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ, ಅವ್ರ ವ್ಯವಸ್ಥೆನೇ ಬಹಳ ಬದಲಾಗ್ತಾ ಇದೆ. ಗೌಡ್ರಲ್ಲಿ ಏನು ಬಡವರಿಲ್ವಾ?
ಇಲ್ವಾ? ಗೌಡ್ರಲ್ಲಿ ಸಾಮಾಜಿಕ ತುಳಿತುಕೊಳ್ಳಬತ್ತವ್ರಿಲ್ವಾ? ವೀರಶೈವರಿಲ್ವಾ? ವೀರಶೈವರು ಎಷ್ಟು ಜನ ದೇವದಾಸಿಯರಿದ್ದಾರೆ, ವ್ಯವಸ್ಥಿತವಾಗಿ ಹಾಡಿಗಳಲ್ಲಿ ತಾಂಡಗಳಲ್ಲಿ ಇರುವಂತದ್ದು ಅಂತೇಳಿ ಎಷ್ಟು ಜನ ತಾಂಡಗಳಲ್ಲಿ ಇರುವಂತವ್ರು ನೀವು ಉದ್ಧಾರ ಮಾಡಿದ್ದೀರಿ ಲಲಿತಾ ನಾಯಕ್ ಮೇಡಮ್ ಅವರೇ. ಅದನ್ನು ನೀವು ಪ್ರಶ್ನೆಗೆ ಹೇಳ್ಕೊಳ್ಳಿ. ನಿಮ್ಮ ಆತ್ಮಕ್ಕೆ ನೀವೇ ಪ್ರಶ್ನೆ ಹಾಕೊಂಡು ನೀವು ಅದನ್ನು ಉದ್ಧಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಮಗ AS ಆಫೀಸರ್ ಆದವನಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಹೋಗ್ತೀರಾ, ಇನ್ನೊಬ್ಬ ತಾಂಡದಲ್ಲಿದ್ದ ಹುಡುಗನ ಯಾಕೆ ರೆಕಮೆಂಡ್ ಮಾಡ್ತಾ ಇಲ್ಲ ನೀವು? ಅದನ್ನ ಪ್ರಶ್ನೆಗೆ ಉತ್ತರ ಎಸ್ ಸರ್ ಉದಯ್, ಥ್ಯಾಂಕ್ ಯು ನನ್ನ ಪ್ರಶ್ನೆ ಮತ್ತೆ ಇವಾಗ ಇಂಡಿವಿಜುವಲ್ ಆಗಿ ಕೇಳ್ತಾ ಇದ್ದೀನಿ. ಓಕೆ ಉದಯ್ ಥ್ಯಾಂಕ್ ಯು. ನಾನು ಹೇಳ್ತಾ ಇರೋದೇನಂತಂದ್ರೆ ನನ್ನ ಪ್ರಶ್ನೆ ನಾನು ಅದೇ ಕೇಳ್ತಾ ಇರೋದು, ಮೀಸಲಾತಿಯಲ್ಲೇ ನಾನು ಬೇಕಾಗಿರ್ತಕ್ಕಂಥ ಇವರಿಗೆ ಆರ್ಥಿಕ ಸಬಲರು ದುರ್ಬಲರಿಗೆ ಬಿಟ್ಕೊಡ್ಬೇಕು. ಅವರು ಬಿಟ್ಟು ಕೊಡಬೇಕು. ಅವ್ರು ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಆ ಪಕ್ಷಗಳಿದಾವಲ್ಲ ಅವ್ರು ನೋಡಿ ಯಾರು ದುರ್ಬಲ ವರ್ಗದವ್ರು ಇದಾರೆ ಅಂತವ್ರು ನೋಡ್ಬಿಟ್ಟು ಟಿಕೆಟ್ ಅವ್ರು ಕೊಡ್ಲಿ. ಅಲ್ಲ ಪಕ್ಷ ವಿಚಾರ ಅಲ್ಲ ಸರ್, ಎಲ್ಲಾ ವರ್ಗದ ಎಲ್ಲಾದ್ರಲ್ಲೂ ಎಲ್ಲಾ ಕ್ಷೇತ್ರಗಳಲ್ಲೂ ಯಾರು ಕೂಡ ಬಿಟ್ಕೊಡಲ್ಲ. ಕೇಳಿ ಹೇಳ್ತೀನಿ, ಇವತ್ತು ಬಿಟ್ಕೊಡಲ್ಲ, ಯಾರು ಆಗಲ್ಲ. ಅದು ಸುಮ್ಮನೆ ಮಾತು ಬಂತು ಅಲ್ಲಿಗೆ. ಚಿನ್ನಾರಾವ್ ಏನ್ ಹೇಳ್ತೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಕೊಡುವಾಗ 100 ವರ್ಷ 200 ವರ್ಷ ಅಂತ ಕೇಳಿಲ್ಲ. ಕೆಲವೇ ವರ್ಷಗಳಲ್ಲಿ ಮೀಸಲಾತಿ ಅಂತ್ಯ ಆಗ್ಲಿ, ಮೀಸಲಾತಿ ಹಂಗಲ್ಲಿ ನೀವು ಬದುಕಬೇಡಿ, ನೀವು ಸ್ವಾವಲಂಬಿತರಾಗಿ ಪ್ರತಿಭೆಯಿಂದ ಮೇಲೆ ಬನ್ನಿ, ಮೀಸಲಾತಿನ ಎಲ್ಲ ಹಂಚ್ಕೊತೀನಿ ಅಂಬೇಡ್ಕರ್ ಹಿಂಗ್ ಹೇಳಿಲ್ಲ. ಅಲ್ಲ ಎಲ್ಲ ಹಂಚ್ಕೊತೀನಿ ಅಂತ ಹೇಳಿದ್ರು. ಅಂಬೇಡ್ಕರ್ ಹೇಳಿದ್ದು 100 ವರ್ಷ ಹಾಕೊಳ್ಳಿಲ್ಲ. ಒಂದ್ ನಿಮಿಷ ರೀ, ಕೊನೆ 100 ವರ್ಷ ಅಲ್ಲ. ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಕೂಡ ಇಷ್ಟು ವರ್ಷ ಕೊಡಬೇಕು ಅಂತ ಹೇಳಿಲ್ಲ. ಹೌದು, ಮಿಸ್ಕೋಟ್ ಮಾಡ್ತಾ ಇದ್ದೀರಿ. ಜನಗಳು ಯಾವ ಪ್ರಾವಿಷನ್ ಹೇಳಿ ಅಲ್ಲ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಇದೆ, 10 ವರ್ಷ ವಿಸ್ತರಣೆ ಮಾಡ್ಕೊಂಡು ಕಾನ್ಸ್ಟಿಟ್ಯೂಷನ್ ಎಲ್ಲಿದೆ ತೋರಿಸ್ಬಿಡಿ. 10 ವರ್ಷ ವಿಸ್ತರಣೆ ಮಾಡ್ಕೊಂಡು ಹೋಗ್ತಾರೆ. ಯಾಕೆ? ಯಾರು ಹೇಳಿದ್ದು ಜನ ಅಲ್ಲ 10 ವರ್ಷ 20 ವರ್ಷ ಆತರ ಏನು ಅಂಬೇಡ್ಕರ್ ಅವ್ರದ್ದು ಹೇಳಿಲ್ಲ. ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಳದೆ ಮಿಸ್ಕೋಟ್ ಮಾಡ್ತಿದ್ರಲ್ರಿ. ಅಲ್ಲ ಅಂಬೇಡ್ಕರ್ ಒಂದ್ ನಿಮಿಷ ಹೇಳ್ತೀನಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಕೂಡ ರಿಸರ್ವೇಶನ್ ಇಷ್ಟೇ ವರ್ಷಕ್ಕೆ ಎಲ್ಲದ್ರ ಜೊತೆಗೆ ಸರ್ ಜನ ನೋಡ್ತಾರೆ. ಓಕೆ ಮೇಡಮ್, ಓಕೆ ಸರ್, ಥ್ಯಾಂಕ್ ಯು. ಸುಮ್ಮನೆ ಗೂಬೆ ಕೇಳ್ತಾ ಇರ್ತಕ್ಕಂಥ ಜನಗಳು ಕೂಡ ಕೇಳಿಲ್ರಿ. ಉದಯ ಧರ್ಮಸ್ಥಳ ಅವರೇ, ನಿಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಬೇರೆ ಕೆಳ ಹಂತದ ಜನಗಳಿಗೋಸ್ಕರ ಕೆಲಸ ಮಾಡ್ತಾ ಇದೀವಿ. ಜಾಗ ಇಲ್ಲ, ಹೊಲ ಇಲ್ಲ, ಯಾರಿಗೂ ನಾನು ಜಮೀನು ಉದಯ್ ನಮ್ಮ ಟೈಮ್ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಇಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದವರು ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಟೈಮ್ ಆಗಿದೆ. ಉದಯ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಂದಂತೂ ಸತ್ಯ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ಏನು ದಡ್ರಲ್ಲ. ಅವ್ರಿಗೂ ಸಂವಿಧಾನದ ಆಶಯ ಏನು, ಅಂಬೇಡ್ಕರ್ ಅವರ ಆಶಯ ಏನು, ಅವ್ರು ಹೇಳಿರ್ತಕ್ಕಂಥದ್ದು ಏನು, ಅದನ್ನು ಕೂಡ ಅವರು ಕೂಡ ಹೇಳ್ತಾರೆ. ಓಕೆ ಸರ್, ನನಗೆ ಗೊತ್ತಾಯ್ತು. ಮಿಸ್ಕೋಟ್ ಮಾಡಿದ್ದು ಅಂದ್ರೆ ಬಹಳ ನೋವಾಗುತ್ತೆ. ಎಸ್ ಸರ್. ಸೊ ನನ್ನ ಉದ್ದೇಶ ಇಷ್ಟೇನೆ, ಮೀಸಲಾತಿಯನ್ನ ಪಡ್ಕೊಂಡಂತಹವರಲ್ಲೂ ಕೂಡ ಆರ್ಥಿಕರಾಗಿ ಸಬಲರಾಗಿರ್ತಕ್ಕಂಥವ್ರು ದುರ್ಬಲರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲಾ ಪಕ್ಷಗಳೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಅವರು ಅಂಥವ್ರಿಗೆ ಟಿಕೆಟ್ ಕೊಡಬೇಕು. ಅದರ ಮುಖಾಂತರ ಸಮಾಜದ ನ್ಯಾಯ, ಸಾಮಾಜಿಕ ನ್ಯಾಯ ಎಲ್ಲ ಕೆಳವರ್ಗದವರೆಗೂ, ಕೆಳಸ್ತರದವ್ರಿಗೂ ಸಿಗಬೇಕು. ಎಷ್ಟೋ ಚಿಕ್ಕ ಪುಟ್ಟ ಇವರಿದ್ದಾರೆ, ಪಂಗಡದವರಿದ್ದಾರೆ, ಅವ್ರಿಗೆ ತಾವು ಯಾವ ಜನಾಂಗದವರು ಅಂತ ಗೊತ್ತಿಲ್ಲ, ಗುಡ್ಡಗಾಡುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಂಥವ್ರು ಪ್ರವರ್ಧಮಾನಕ್ಕೆ ಬರಬೇಕು. ಆ ರೀತಿ ಆಗೋ ಹಂಗಾಗ್ಲಿ, ಆ ಬದಲಾವಣೆಗಳಿಗೆ ಸರ್ಕಾರಗಳು ಮನಸ್ಸು ಮಾಡಲಿ ಅಂತ ಹೇಳ್ತಾ ನಮ್ಮ ಈ ಚರ್ಚೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.